ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ನಾವು ಕಲಿತುಕೊಳ್ಳುವಂಥ ಪಾಠದ ಹೆಸರೇನು ಅಂದರೆ ದೇವರನ್ನು ನಿರೂಪಿಸುವುದು ನರನೇ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೀನಿ. ದೇವರನ್ನು ನಿರೂಪಿಸುವುದು ನರನೇ ಅಂದರೆ ಮನುಷ್ಯನೇ, ಇಲ್ಲ ದೇವರನ್ನು ನಿರೂಪಿಸುವಂಥದ್ದು ನೀನೇ ಎಂಬುದಾಗಿ ಒಂದೇ ಮಾತನ್ನು ಹೇಳಬೇಕು ಅಂದರೆ. ಯಾಕೆ ಅಂತಂದರೆ ದೇವರ ಬಗ್ಗೆ ಹೇಳಬೇಕು ಅಂದರೆ ಆತನ ಮಕ್ಕಳಾಗಿರುವಂಥವರೇ ಹೇಳಬೇಕು. ಇದನ್ನು ನಾವು ಚೆನ್ನಾಗಿ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಬ್ಬರಿಗೆ ದೇವರ ವಿಷಯದಲ್ಲಿ ಹೇಳಬೇಕು ಅಂದರೆ ತನ್ನ ಮಕ್ಕಳೇ ತನ್ನ ತಂದೆಯ ವಿಷಯದಲ್ಲಿ ಸಾರಿ ಹೇಳಬೇಕು, ಪರಿಚಯವನ್ನು ಮಾಡಬೇಕೇ ಹೊರತು ಯಾರಿಗೋ ಸಂಬಂಧಪಟ್ಟದ್ದು ಅಂತೇಳಿ ಅಂದುಕೊಂಡ್ರೆ ಅದು ತಪ್ಪು. ಯಾಕೆ ಅಂತಂದರೆ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದಂಥದ್ದು ಏನಕ್ಕೋಸ್ಕರ ಅಂದರೆ ತನ್ನ ಆಲೋಚನೆಗಳು, ತನ್ನ ಉದ್ದೇಶಗಳು, ತಾನು ಅಂದುಕೊಂಡಂಥ ಪ್ರಣಾಳಿಕೆ ತನ್ನ ಮಕ್ಕಳ ಮೂಲಕ ನೆರವೇರಬೇಕು ಎನ್ನುವಂಥದ್ದು. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರಣ, ಬಹಳ ಪ್ರಾಮುಖ್ಯವಾದಂಥ ಒಂದು ವಿಚಾರ, ಮನುಷ್ಯನಿಗೆ ದೇವರು ನೇಮಕ ಮಾಡಿರುವಂಥ ಪ್ರಾಮುಖ್ಯವಾದಂಥ ಒಂದು ಕೆಲಸಗಳಲ್ಲಿ ಒಂದು ಪ್ರಾಮುಖ್ಯವಾದಂಥ ಕೆಲಸವೇ ದೇವರ ಬಗ್ಗೆ ಮನುಷ್ಯನ ಪರಿಚಯ ಮಾಡುವಂಥದ್ದು. ಇದನ್ನು ಮನುಷ್ಯನೇ ಮಾಡಬೇಕು ಎನ್ನುವಂಥದ್ದು ದೇವರ ಒಂದು ಸಂಕಲ್ಪ, ದೇವರ ಆಸೆ. ದೇವರ ಆಸೆ ಈ ರೀತಿಯಾಗಿ ಇರುವಂಥ ಕಾರಣವೇ ಮನುಷ್ಯನಿಗೆ ಆತನು ಈ ಭೂಲೋಕಕ್ಕೆ ಕಳುಹಿಸುವಂಥ ಸಮಯದಲ್ಲಿ ಶರೀರವನ್ನು ನಿರ್ಮಾಣ ಮಾಡ್ತಾನೆ. ಆ ಶರೀರದಲ್ಲಿ ಆತನು ತನ್ನ ಶರೀರದ ಮೂಲಕವಾಗಿ, ತನ್ನ ರೂಪದ ಮೂಲಕವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲರಿಗೂ ತಂದೆಯಾದಂಥ ದೇವರು ಒಬ್ಬನೇ. ಆತನೇ ಎಲ್ಲರನ್ನು ಮಾಡಿದ್ದಾನೆ, ಆತನು ಎಲ್ಲರಲ್ಲಿ ಇದ್ದಾನೆ, ಆತನು ಎಲ್ಲರಿಗೂ ಕೂಡ ಹತ್ತಿರವಾದಂಥವನು ಎಂಬುದಾಗಿ ಮನುಷ್ಯನ ಅರ್ಥ ಮಾಡಿಕೊಳ್ಬೇಕು. ಮತ್ತು ಮನುಷ್ಯನ ಇದನ್ನು ಸಾರಿ ಹೇಳಬೇಕು ಅನ್ನುವಂಥ ಉದ್ದೇಶದಿಂದಲೇ ಆತನು ಮನುಷ್ಯನಿಗೆ, ತನ್ನ ಮಕ್ಕಳಾದಂಥ ಮನುಷ್ಯರಿಗೆ ಯಾವ ಸ್ವರೂಪವನ್ನು ಕೊಟ್ಟಿದ್ದಾನೆ. ಒಂದ್ಸರಿ ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಒಂದೇ ಮಾತು ಹೇಳ್ಬೇಕು ಅಂದರೆ ದೇವರ ಜರಕ್ಸೆ ಮನುಷ್ಯನು ಅಂದರೆ ಪ್ರತಿರೂಪ. ದೇವರ ತನ್ನ ಸ್ವರೂಪವನ್ನು, ತನ್ನ ರೂಪವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಗಮನಿಸಿ ಈ ಮಾತನ್ನು. ಆಗಿರುವಂಥ ಕಾರಣ ಇವತ್ತು ದೇವರು ಇಲ್ಲ ಅಂತ ಹೇಳುವಂಥ ನಾಸ್ತಿಕರಿಗಾಗಿರ್ಬೋದು, ಹೇತುವಾದಿಗಳಿಗಾಗಿರ್ಬೋದು, ಶಾಸ್ತ್ರಜ್ಞರಿಗಾಗಿರ್ಬೋದು, ವಿಜ್ಞಾನಿಗಳಿಗಾಗಿರ್ಬೋದು, ಇವರು ಯಾರಿಗೇ ಆಗಿರ್ಬೋದು, ದೇವರು ಇದ್ದಾನೆ ಎನ್ನುವಂಥ ರೀತಿಯಲ್ಲಿ ಅವರು ನಂಬಿಕೊಂಡಿರುವಂಥ ಸೈನ್ಸ್ನ ಮೂಲಕವಾಗಿ ಅವ್ರನ್ನ ಒಡೆದು ಉರುಳಿಸ್ಬೇಕು, ಅವ್ರನ್ನ ಒಪ್ಪಿಸ್ಬೇಕು. ಯಾಕೆಂತಂದರೆ ಇವತ್ತು ಸೈನ್ಸ್ ಎನ್ನುವಂಥದ್ದು ಉನ್ನತ ಮಟ್ಟಕ್ಕೆ ಬೆಳೆದಂಥ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಬೆಳೆದು ಹೋಗ್ತಾ ಇದೆಯೋ ಅಷ್ಟರ ಮಟ್ಟಿಗೆ ಇವರು ಸತ್ಯಕ್ಕೆ ಹತ್ತಿರವಾಗ್ತಾ ಇದ್ದಾರೆ. ಇದಂತೂ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಯಾರೂ ಕೂಡ ಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಈ ವಿಜ್ಞಾನ ಎನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಇವರು ಹುಡುಕಿಕೊಂಡು ಇದರಲ್ಲೇ ಏನೋ ಉನ್ನತ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಆದರೆ ಸತ್ಯಗಳು ಬೆಳಕಿಗೆ ಬರ್ತಾ ಇದೆ. ಅದೇನು ಸತ್ಯಗಳು ಎಂಬುದಾಗಿ ನೋಡುವಂಥದ್ದಾದರೆ, ಕೆಲವೊಂದು ಉದಾಹರಣೆಯಾಗಿ ನೋಡುವಂಥದ್ದಾದರೆ, ಎಲ್ಲರಿಗೂ ಕೂಡ ಒಬ್ಬಳೇ ತಾಯಿ ಎನ್ನುವಂಥದ್ದನ್ನು ಬೈಬಲ್ ಯಾವತ್ತೂ ಹೇಳಿದೆ. ಆದರೆ ಅವರು ಇತ್ತೀಚೆಗೆ ಕಂಡಿಡ್ಕೊಂಡಿದ್ದಾರೆ. ಎಲ್ಲ ಮನುಷ್ಯರ DNA, ಪ್ರಪಂಚದಲ್ಲಿರುವಂಥ ಸುಮಾರು 800 ಕೋಟಿ ಮನುಷ್ಯರ DNA ಕೂಡ ಒಂದೇ ತಾಯಿಯಿಂದ ಬಂದಿರುವಂಥದ್ದು ಅಂತಾನೆ. ಅಂದರೆ ಇವರು ವಿಜ್ಞಾನದಲ್ಲಿ ಮುಂದುವರೆದಂಗೆ ಸತ್ಯಕ್ಕೆ ಹತ್ತಿರವಾಗಿ ಹೋಗ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳೋದು ಅದು ಸೆಕೆಂಡರಿ ವಿಚಾರ. ಇದನ್ನ ನಂಬಲು ಸೆಕೆಂಡರಿ ವಿಚಾರ. ದೇವರನ್ನ ನಂಬ್ತಾರ, ದೇವರು ಬರೆಸಿಕೊಟ್ಟಿರೋ ಬೈಬಲ್ನ ನಂಬ್ತಾರ, ಬಿಡ್ತಾರ, ಅದು ಎರಡನೇ ವಿಷಯ. ಆದರೆ ಸತ್ಯಕ್ಕಂತೂ ಹತ್ತಿರವಾಗ್ತಾ ಇದ್ದಾರೆ. ಇಲ್ಲಿ ದೇವರು ತನ್ನ ಮಕ್ಕಳಿಗೆ ಮೊದಲನೇ ಒಂದು ಆದ್ಯತೆಯನ್ನು ಕೊಟ್ಟು, ಮೊದಲೇ ಒಂದು ಪ್ರಿಫರೆನ್ಸ್ ಅನ್ನು ಕೊಟ್ಟು, ತನ್ನ ರುಜುಪಡಿಸುವಂಥವನು, ದೇವರ ಬಗ್ಗೆ ಪರಿಚಯ ಮಾಡುವಂಥವನು, ದೇವರಿದ್ದಾನೆ ಅಂತೇಳಿ ತಿಳಿಸುವಂಥವನು ಮನುಷ್ಯನೇ ಆಗಿರ್ಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಸೃಷ್ಟಿ ಎರಡನೇದಾಗಿ ಅದನ್ನು ಬಿಟ್ಬಿಡಿ. ಯಾಕೆ ಅಂತಂದರೆ ರೋಮಪುರದವರಿಗೆ ಬರ್ತ ಪತ್ರಿಕೆ 1ನೇ 20ನೇ ವಚನದಲ್ಲಿ ಒಂದು ಮಾತು ಕಾಣುತ್ತೆ ನಮಗೆ. ಅದೇನು ಅಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಈ ಜಗದುತ್ಪತ್ತಿ ಮೊದಲುಗೊಂಡು ನಮಗೆ ಗೊತ್ತಾಗುತ್ತೆ ಅಂತ. ಈ ಸೃಷ್ಟಿಯಿಂದ ನಾವು ದೇವರನ್ನ ಅರ್ಥ ಮಾಡಿಕೊಳ್ಬಹುದು ಎನ್ನುವಂಥದ್ದು ಅದು ಎರಡನೇ ವಿಷಯ. ಅದು ಎರಡನೇದಾಗಿ ಸೃಷ್ಟಿ ದೇವರನ್ನ ನಿರೂಪಿಸುವಂಥದ್ದು ಎರಡನೇ ಒಂದು ಸ್ಥಾನ. ಮೊದಲನೇ ಸ್ಥಾನದಲ್ಲಿ ದೇವರನ್ನ ನಿರೂಪಿಸುವಂಥವನು ಮನುಷ್ಯನೇ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ದೇವರ ಹೋಲಿಕೆಯನ್ನ, ದೇವರ ಸ್ವರೂಪವನ್ನ ಕೊಟ್ಟಿರುವಂಥದ್ದು ಸೃಷ್ಟಿಗೆ ಅಲ್ಲ, ಮನುಷ್ಯನಿಗೆ. ತನ್ನ ಹೋಲಿಕೆಯಲ್ಲಿ, ನಮ್ಮ ಹೋಲಿಕೆಯಲ್ಲಿ
ನಮ್ಮ ಒಂದು ಸ್ವರೂಪಕ್ಕನುಸಾರವಾಗಿ ಇವರನ್ನ ಉಂಟು ಮಾಡೋಣ ಎಂಬುದಾಗಿ ದೇವರು ಅಂದುಕೊಂಡಿದ್ದಾನೆ ಅಂತ ಅಂದರೆ, ಸೃಷ್ಟಿಗೆ ದೇವರ ಸ್ವರೂಪವನ್ನು ಕೊಟ್ಟಿದ್ದಾನ? ದೇವದೂತರಿಗೆ ದೇವರ ಸ್ವರೂಪವನ್ನು ಕೊಟ್ಟಿದ್ದಾನ? ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಯಾಕೆಂತಂದ್ರೆ ದೇವರ ಸ್ವರೂಪವು ಇಲ್ಲದೆ ಇರುವಂತ ದೇವದೂತರು ದೇವರನ್ನು ನಿರೂಪಿಸುವುದಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯಲ್ಲಿ ದೇವರ ಗುಣಲಕ್ಷಣಗಳಿದೆ. ಈಗ ಕೋಟ್ಯಾನುಕೋಟಿ ವರ್ಷಗಳಿಂದ ನಕ್ಷತ್ರಗಳು ಮಿಣುಗ್ತಾ ಇದೆ, ಕೋಟ್ಯಾನುಕೋಟಿ ವರ್ಷಗಳಿಂದ ಸೂರ್ಯನು ಆತನು ಉರಿತಾ ಇದ್ದಾನೆ. ಈ ನಿತ್ಯ ಶಕ್ತಿ ಎನ್ನುವಂಥದ್ದು ದೇವರ ಲಕ್ಷಣ. ದೇವರ ಲಕ್ಷಣಗಳು ಈ ಸೃಷ್ಟಿಯಲ್ಲಿ ಕಾಣುತ್ತೆ, ಕ್ರಿಸ್ತನ ಗುಣಲಕ್ಷಣಗಳು ಈ ಸೃಷ್ಟಿಯಲ್ಲಿ ಕಾಣುತ್ತೆ. ಆದರೆ ಮನುಷ್ಯನಲ್ಲಿ ಏನಿದೆ? ದೇವರ ಸ್ವರೂಪವೇ ಇದೆ, ದೇವರ ಒಂದು ರೂಪವೇ ಇದೆ. ಆಗಿರುವಂತ ಕಾರಣ ಇವತ್ತು ಪ್ರಪಂಚದಲ್ಲಿ ಈ ಸೃಷ್ಟಿಯಲ್ಲಿ ಇರುವಂತ ಜಂತುಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಇವ್ಯಾವು ಕೂಡ ಮಾತನಾಡಲ್ಲ. ಒಂದು ವೇಳೆ ಅವುಗಳಿಗೂ ಕೂಡ ಮಾತನಾಡುವಂಥ ಶಕ್ತಿಯನ್ನು ದೇವರು ಇವತ್ತಿಗೂ ಕೂಡ ಕೊಟ್ಟಿದ್ದ ಅಂತಂದ್ರೆ ಅವೊಂದು ವೇಳೆ ಸಾರಿ ಹೇಳ್ತಾ ಇದ್ವೋ ಏನೋ, ಮನುಷ್ಯನಿಗೆ ಅರ್ಥವಾಗುವಂಥ ರೀತಿಯಲ್ಲಿ. ಯಾಕೆಂತಂದ್ರೆ ಅರ್ಥವಾಗದಂಥ ರೀತಿಯಲ್ಲಿ ಪ್ರಚಾರ ಪಡಿಸ್ತಾ ಇದೆಯಾ, ಅದು ಸೆಕೆಂಡರಿ ವಿಚಾರ, ಬಿಟ್ಬಿಡಿ. 19ನೇ ಕೀರ್ತನೆ 1ನೇ ವಚನದಲ್ಲಿ ನಾವು ಓದ್ಕೊಂಡಿರುವಂಥ ಮಾತದು. ಆದರೆ ಮನುಷ್ಯನಿಗೆ ಇವತ್ತಿಗೂ ಕೂಡ ಮಾತು ಬರುವಂಥ ರೀತಿಯಲ್ಲಿ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಂದರೆ ದೇವರ ಬಗ್ಗೆ ಹೇಳಬೇಕು ಅಂತ ಮಾತ್ರವೇ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳಿದುಕೊಳ್ಬೇಕು. ಈಗ ಇಲ್ಲಿ ಸಮಾಜದ ಮಧ್ಯದಲ್ಲಿ ಎಲ್ಲ ಒಂದು ಭಾಷೆಯ ಜ್ಞಾನವನ್ನು ತಿಳಿದಿರುವಂಥ ಮನುಷ್ಯನು, ಸಕಲ ಭಾಷೆಗಳ ಪರಿಜ್ಞಾನವನ್ನು ತಿಳಿದಿರುವಂಥ ಮನುಷ್ಯನು, ಈತನ ಏನು ಮಾಡಬೇಕು? ದೇವರ ವಿಷಯದಲ್ಲಿ ಪರಿಚಯವನ್ನು ಮಾಡಬೇಕು. ಯಾವ ರೀತಿಯಾಗಿ ಆತನು ದೇವರ ವಿಷಯದಲ್ಲಿ ಪರಿಚಯ ಮಾಡೋದಕ್ಕೆ ಸಾಧ್ಯ? ಯಾವ ರೀತಿಯಾಗಿ? ಈಗ ದೇವರು ಆದಾಮ ಅವರನ್ನು ನಿರ್ಮಾಣ ಮಾಡಿದ್ದಾರೆ. ದೇವರ ಸ್ವರೂಪ ಅಂತ ಅಂದ್ರೆ ಆದಾಮನ ಒಂದು ರೂಪವೇ ಬೇರೆ, ಅವಳ ರೂಪವೇ ಬೇರೆ, ಶಾರೀರಿಕ ವಿಷಯದಲ್ಲಿ ಮಾತನಾಡುವಂಥದ್ದಾದ್ರೆ. ಈಗ ಇವರಿಬ್ಬರಲ್ಲಿ ಯಾರ್ದು ದೇವರ ಸ್ವರೂಪ ಅಂತೆ? ಯಾರ್ದು ದೇವರ ಸ್ವರೂಪ ಆಗಿರ್ಬೋದು? ಸ್ತ್ರೀದು ದೇವರ ಸ್ವರೂಪವ, ಇಲ್ಲ ಪುರುಷನದು ದೇವರ ಸ್ವರೂಪವ? ಆ ರೀತಿಯಾಗಿ ನಾವು ಹೊಂದ್ಕೊಳ್ಳುವಂಥದ್ದಾದ್ರೆ ಇಬ್ಬರದು ಕೂಡ ದೇವರ ಸ್ವರೂಪವೇ. ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಆದಾಮನಾಗಿರ್ಬೋದು, ಹವ್ವಳಾಗಿರ್ಬೋದು, ಇಬ್ಬರದು ಕೂಡ ದೇವರ ಸ್ವರೂಪವೇ. ಅಂದ್ರೆ ನಮ್ಮ ಶರೀರದ ರೂಪದ ಈ ಶರೀರ ರೂಪ ಅಲ್ಲ. ಗಮನಿಸಿ, ಇಬ್ಬರದು ಕೂಡ ದೇವರ ಸ್ವರೂಪವೇ. ಶಾರೀರಿಕವಾಗಿ ಬದಲಾವಣೆ ಇದೆಯಲ್ಲ, ವ್ಯತ್ಯಾಸ ಇದೆಯಲ್ಲ ಅಂತ ಅಂದ್ರೆ ದೇವರ ಸ್ವರೂಪ ಎನ್ನುವಂಥದ್ದು ನಮ್ಮ ಶರೀರ ರೀತಿಯಲ್ಲಿ ಇರುವಂಥದ್ದಲ್ಲ. ಅಂದ್ರೆ ಈ ಶರೀರ ರೂಪ ಅಲ್ಲ, ನಮ್ಮ ಆತ್ಮ ರೂಪ. ದೇವರ ಆತ್ಮ ಸ್ವರೂಪನು ಆತನ ರೂಪದಂತೆ ಇರುವಂಥದ್ದೇ ನಮ್ಮ ಆತ್ಮಗಳು ಕೂಡ. ಈ ಆತ್ಮಕ್ಕೆ ಗಂಡು ಹೆಣ್ಣು ಎನ್ನುವಂಥ ಭೇದ ಇಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇವರಿಬ್ಬರು ಕೂಡ ದೇವರನ್ನ ನಿರೂಪಿಸ್ಬೇಕಾ? ಇವರಿಬ್ಬರದು ಕೂಡ ದೇವರ ಹೋಲಿಕೆನಾ? ಗಂಡು ಹೆಣ್ಣು ಇಬ್ಬರದು ಕೂಡ ದೇವರ ಹೋಲಿಕೆ, ಇಬ್ಬರು ಕೂಡ ದೇವರನ್ನ ನಿರೂಪಿಸಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟು ಮಾತ್ರ ಅಲ್ಲದೇನೆ ಈಗ ದೇವರು ಈ ಒಂದು ತನ್ನ ಮಕ್ಕಳು ಯಾವ ರೀತಿಯಾಗಿ ದೇವರು ಇದ್ದಾನೆ ಅಂತೇಳಿ ನಿರೂಪಿಸಬೇಕು ಎನ್ನುವಂಥ ವಿಷಯದಲ್ಲಿ ಕೆಲವೊಂದು ಮಾತುಗಳನ್ನು ಬರೆಸಿಕೊಟ್ಟಿದ್ದಾನೆ. ಆ ಮಾತನ್ನು ಒಂದ್ಸರಿ ಗಮನಿಸಿ. ಯೋಬನ ಗ್ರಂಥ 37ನೇ ಅಧ್ಯಾಯ 7ನೇ ವಚನವನ್ನ. ಆತನು ತನ್ನ ಕೆಲಸವನ್ನ ಅಂದ್ರೆ ದೇವರು ಆತನ ಕೆಲಸವನ್ನ, ದೇವರ ಕೆಲಸವನ್ನ ಎಲ್ಲ ಮನುಷ್ಯರು ತಿಳಿದುಕೊಳ್ಳಬೇಕೆಂದು ಪ್ರತಿಯೊಬ್ಬನ ಕೈಯನ್ನ ಮುದ್ರಿಸುವನು. ಪ್ರತಿಯೊಬ್ಬನ ಕೈಯನ್ನ ಮುದ್ರಿಸುವನು. ಗಮನಿಸಿ, ಇಲ್ಲಿ ಏನು ಕಾಣುತ್ತೆ? ಪ್ರತಿಯೊಬ್ಬನ ಕೈಯನ್ನ ಮುದ್ರಿಸುವನು ಎನ್ನುವಂತ ಮಾತು ಕಾಣುತ್ತೆ. ಯಾವ ರೀತಿಯಾಗಿ ಆತನು ಮುದ್ರಿಸಿದ್ದಾನೆ? ಪ್ರತಿಯೊಬ್ಬ ಮನುಷ್ಯನು ಕೂಡ ಸೃಷ್ಟಿಕರ್ತನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಆತನ ಕೈಯಲ್ಲಿರುವಂತ ಮುದ್ರೆಯ ಬಗ್ಗೆ ಆತನು ತಿಳಿದುಕೊಳ್ಳಬೇಕು. ಆಲೋಚನೆ ಮಾಡಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲೂ ಕೂಡ ಮುದ್ರೆ ಇದೆಯಾ? ಇವತ್ತು ಎಷ್ಟೋ ಒಂದು ಆಫೀಸ್ಗಳಲ್ಲಿ ಅವರ ಒಂದು ನಮ್ಮ ಬೆರಳಿನ ಮುದ್ರೆಯನ್ನು ತೆಗೆದುಕೊಳ್ತಾ ಇರ್ತಾರೆ. ಈ ಬೆರಳಿನ ಮುದ್ರೆ ಏನಕ್ಕೋಸ್ಕರ ತೆಗೆದುಕೊಳ್ತಾ ಇರ್ತಾರೆ? ಪ್ರಪಂಚದಲ್ಲಿ 800 ಕೋಟಿ ಮನುಷ್ಯರಿದ್ದರೂ ಕೂಡ, ಇಲ್ಲ ಆದಾಮನು ಮೊದಲುಗೊಂಡು ಯೇಸು ಕ್ರಿಸ್ತನ 2ನೇ ಬರುವಿಕೆಯವರೆಗೂ ಕೂಡ ಅವತ್ತು ಹುಟ್ಟಿ ಸತ್ತಿರುವಂತವರಾಗಿರ್ಬೋದು, ಇವತ್ತು ಭೂಮಿ ಮೇಲೆ ಪ್ರೆಸೆಂಟ್ ಆಗಿರುವಂತವರಾಗಿರ್ಬೋದು, ಯೇಸು ಕ್ರಿಸ್ತನ 2ನೇ ಬರುವಿಕೆಯವರೆಗೂ ಕೂಡ ಹುಟ್ಟಿ ಸಾಯುವಂತವ್ರು ಯಾರ್ಯಾರು ಇರ್ತಾರೋ ಆ ಇಷ್ಟು ಕೋಟ್ಯಾನು ಕೋಟಿ ಮನುಷ್ಯರಲ್ಲಿ
ಯಾವ ಒಬ್ಬ ಮನುಷ್ಯನ ಒಂದು ಬೆರಳು ಮುದ್ರೆ ಇನ್ನೊಬ್ಬ ಮನುಷ್ಯನ ಬೆರಳು ಮುದ್ರೆಗೆ ಈಕ್ವಲ್ ಆಗಲ್ಲ, ಸಮವಾಗಲ್ಲ, ಒಂದಲ್ಲ. ಗಮನಿಸಿ ಇದನ್ನ. ಅಂದ್ರೆ ದೇವರು ಇಂಥ ಶ್ರೇಷ್ಠನ ನಮಗೆ ಸ್ಪಷ್ಟವಾಗಿ ಒಂದು ವಿಚಾರ ಗೊತ್ತಿದೆ. ಅದೇನು ಅಂದ್ರೆ ತಾಯಿಯ ಗರ್ಭದಲ್ಲಿ ದೇವರು ಮನುಷ್ಯನ ಆಕಾರವನ್ನು ನಿರ್ಮಾಣ ಮಾಡ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಇದು ಯಾರು ಕೂಡ ಸುಳ್ಳು ಅಂತ ಹೇಳಿ ಹೇಳೋದಕ್ಕಾಗದಲ್ಲಿರುವಂತಹ ಒಂದು ಸತ್ಯವಾದಂತಹ ಒಂದು ಸಂಗತಿ. ಯಾಕೆಂತಂದ್ರೆ ಇವತ್ತು ಡಾಕ್ಟರ್ಗಳ ಕೈಯಲ್ಲಿ ಆಗಿರ್ಬೋದು, ತಂದೆ ತಾಯಿಗಳ ಕೈಯಲ್ಲಿ ಆಗಿರ್ಬೋದು, ಈ ಭೂ ಪ್ರಪಂಚದಲ್ಲಿ ಇರುವಂತಹ ಯಾವುದೇ ಮೆಡಿಸಿನ್ಗಳಲ್ಲಿ ಆಗಿರ್ಬೋದು, ಕೈಯನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಕಾಲನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಇವರು ಕೃತಕವಾಗಿ ಯಾವುದೋ ಪ್ಲಾಸ್ಟಿಕ್ ಕಾಲುಗಳನ್ನ, ಪ್ಲಾಸ್ಟಿಕ್ ಕೈಗಳನ್ನ ಒಂದು ವೇಳೆ ಹಾಕ್ತಾರೇನೋ. ಆದರೆ ನಾವು ತಾಯಿಯ ಗರ್ಭದಿಂದ ಬಂದಂತ ರೀತಿಯಲ್ಲಿ ಈ ರೀತಿಯಾದಂತಹ ಶರೀರವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾ ಅಂತ ಅಂದ್ರೆ ಸಾಧ್ಯ ಇಲ್ಲ. ಅಂದ್ರೆ ದೇವರೇ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಸತ್ಯವಾದಂತಹ ಸಂಗತಿ. ದೇವರು ತಾಯಿಯ ಗರ್ಭದಲ್ಲಿ ಈ ಒಂದು ನರಮನುಷ್ಯನನ್ನು ಉಂಟು ಮಾಡುವಂತ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಕೈಯನ್ನ ಮುದ್ರಿಸ್ತಾ ಇದ್ದಾನಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರುವಂತ ಮುದ್ರೆಗಳು ಬೇರೆ ಬೇರೆ ಆಗಿದೆ ಎನ್ನುವಂಥದ್ದು ಸತ್ಯವಾದಂತ ಸಂಗತಿ. ಇಷ್ಟು ಕೋಟ್ಯಾನು ಕೋಟಿ ಮನುಷ್ಯರಿಗೂ ಕೂಡ ಕೋಟ್ಯಾನು ಕೋಟಿ ರೀತಿಯಲ್ಲಿ ವ್ಯತ್ಯಾಸವನ್ನ ದೇವರು ಮಾಡಿ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ ತಾಯಿಯ ಗರ್ಭದಲ್ಲಿ ಮನುಷ್ಯನ ಶರೀರವನ್ನ, ಅದರಲ್ಲೂ ಮನುಷ್ಯನ ಕೈಯನ್ನ ಅಂತ ಅಂದ್ರೆ ದೇವರು ಎಂತ ಶ್ರೇಷ್ಠನೋ ನಾವಿದನ್ನ ಪ್ರಪಂಚಕ್ಕೆ ಪರಿಚಯ ಮಾಡೇ ತೀರ್ಬೇಕು. ಗಮನಿಸಿ, ಪ್ರಪಂಚಕ್ಕೆ ಪರಿಚಯ ಮಾಡಲೇಬೇಕು. ಅಂದ್ರೆ ಮನುಷ್ಯನ ಕೈಗಳಿಂದ ಇಲ್ಲ, ಮನುಷ್ಯನ ಶರೀರದಿಂದ ದೇವರನ್ನ ನಿರೂಪಿಸ್ಬೋದಾ? ಖಂಡಿತವಾಗ್ಲೂ ನಿರೂಪಿಸ್ಬೋದು ಎನ್ನುವಂಥದ್ದು ಈ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂತಂದ್ರೆ ಪ್ರತಿಯೊಬ್ಬನು ಕೂಡ ತನ್ನ ಕೆಲಸವನ್ನು ತಿಳಿದುಕೊಳ್ಳಬೇಕಾದ ಪ್ರತಿಯೊಬ್ಬನ ಕೈಯನ್ನು ಮುದ್ರಿಸ್ತಾ ಇದ್ದಾನೆ ಅಂತಂದ್ರೆ ದೇವರು ಆತನ ಮುದ್ರಿಸಿರುವಂಥದ್ದರ ಹಿಂದೆ ಇರುವಂತಹ ಉದ್ದೇಶ ಏನು, ಆ ಪ್ರಣಾಳಿಕೆ ಏನು? ಮನುಷ್ಯನು ನನ್ನನ್ನು ನಿರೂಪಿಸಬೇಕು ಎನ್ನುವಂಥದ್ದು, ಮನುಷ್ಯನು ನನ್ನ ಬಗ್ಗೆ ಪ್ರಕಟಿಸಬೇಕು ಎನ್ನುವಂಥದ್ದು. ಅದಕ್ಕೋಸ್ಕರವೇ ಕೊಟ್ಟಿದ್ದಾನೆ ಹೊರತು ಯಾವಾಗಲೂ ಕೂಡ ಮೊಬೈಲ್ಗೆ ಏನೋ ಸ್ಪ್ರಿಂಗರ್ ಫಿಟ್ ಲಾಕನ್ನು ಇಟ್ಕೊಂಡು ಯಾವಾಗಲೂ ಇಂಥ ಒಂದು ಕೆಲಸಗಳಿಗೋಸ್ಕರ ಬಳಸೋದಕ್ಕೋಸ್ಕರ ಅಲ್ಲ. ಚೆನ್ನಾಗಿ ಈ ವಿಷಯವನ್ನು ತಿಳಿದುಕೊಂಡು ಇನ್ಮೇಲಾದ್ರೂ ನಾವು ಬದಲಾಗಲೇಬೇಕು. ನಮ್ಮ ಸ್ವಕಾರ್ಯಗಳಿಗೋಸ್ಕರ ಈ ಶರೀರವನ್ನು ಬಳಸ್ಕೊಳ್ಳುವಂಥದ್ದಾದರೆ ತಪ್ಪು. ಈ ನಮ್ಮ ಶರೀರವನ್ನ ದೇವರ ಕಾರ್ಯಗಳಿಗೋಸ್ಕರ, ದೇವರನ್ನ ನಿರೂಪಿಸುವುದಕ್ಕೋಸ್ಕರ ನಾವು ಬಳಸ್ಕೊಳ್ಳಬೇಕು. ಇವತ್ತು ಈ ಸೃಷ್ಟಿಯಲ್ಲಿ ಸೂರ್ಯನನ್ನು ನೋಡಿದ್ರೆ ಎಷ್ಟೋ ದೊಡ್ಡದು, ಈ ಭೂಮಿಗಿಂತ 13 ಲಕ್ಷ ಪಟ್ಟು ದೊಡ್ಡದು ಸೂರ್ಯನು. ಆದ್ರೆ ಸೂರ್ಯನಿಗಾಗಿರ್ಬೋದು, ನಕ್ಷತ್ರಗಳಿಗಾಗಿರ್ಬೋದು, ಚಂದ್ರನಿಗಾಗಿರ್ಬೋದು ದೇವರೇನಾದ್ರೂ ಒಂದು ವೇಳೆ ಮುದ್ರೆಯನ್ನು ಹಾಕಿದನ ಅಂತ ಅಂದ್ರೆ ಮುದ್ರೆಯನ್ನು ಹಾಕಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೇವರು ಮನುಷ್ಯನ ವಿಷಯದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬನ ಕೈಯನ್ನು ಮುದ್ರಿಸ್ತಾ ಇದ್ದೇನೆ ಅಂತ. ಆಗಿರುವಂತ ಕಾರಣ ಈ ಮುದ್ರೆಯನ್ನು ಹಿಡಿದಂತ ಯಾವುದೇ ಒಬ್ಬ ಮುದ್ರೆಯನ್ನು ಹೊಂದಿರುವಂತ ಯಾವುದೇ ಒಬ್ಬ ಮನುಷ್ಯನು ದೇವರ ಬಗ್ಗೆ ಪ್ರಕಟ ಮಾಡೇ ತೀರ್ಬೇಕು ಎನ್ನುವಂಥದ್ದು ದೇವರ ಒಂದು ಸಂಕಲ್ಪ ಆಗಿರುವಂತ ಕಾರಣ ಈ ಒಂದು ಸೃಷ್ಟಿಯ ವಿಷಯದಲ್ಲಿ ಬಂದಾಗ ಅದು ಎರಡನೇದಾಗಿ ಸೃಷ್ಟಿಯನ್ನು ನೋಡಬೇಕು, ಮನುಷ್ಯನ ಅರ್ಥ ಮಾಡಿಕೊಳ್ಬೇಕು, ಅದು ಎರಡನೇದಾಗಿ. ಆದರೆ ಮಾತು ಬರುವಂತ ರೀತಿಯಲ್ಲಿ ದೇವರು ಮನುಷ್ಯನನ್ನು ಏರ್ಪಾಟ್ ಮಾಡಿ ಮನುಷ್ಯನಿಗೆ ಅವಯವಗಳಲ್ಲಿ ಇಂಥ ಒಂದು ವಿಶೇಷವಾದಂಥ ಕಾರ್ಯಗಳನ್ನು ಇಟ್ಟಿದ್ದಾನೆ. ವಿಶೇಷವಾದಂಥ ಕಾರ್ಯಗಳು ಅದೇನು ಅಂತಂದ್ರೆ ಒಂದೇ ಸ್ಥಾನದಲ್ಲಿ ಹೆಬ್ಬೆಟ್ಟು ಎನ್ನುವಂಥದ್ದು ಎಲ್ಲ ಮನುಷ್ಯರಿಗೂ ಸಹಜವಾಗಿ ಇದ್ದೇ ಇರ್ತದೆ. ಆದರೆ ಈ ಹೆಬ್ಬೆಟ್ಟಲ್ಲಿರುವಂಥ ಮುದ್ರೆಗಳು ಒಂದಕ್ಕೊಂದು ಹೋಲಲ್ಲ. ಇದು ವಿಚಿತ್ರವಾದಂಥ ಸಂಗತಿ. ಒಬ್ಬ ಮನುಷ್ಯನಿಗೆ ಒಂದೇ ರೀತಿಯಾದಂಥ ಮುದ್ರೆ ಇದೆ ಅಂತ ಅಂದ್ರೆ, ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದಂಥ ಮುದ್ರೆ ಇದೆ ಅಂದ್ರೆ ಎಲ್ಲ ಮನುಷ್ಯರಿಗೂ ದೇವರು ಒಬ್ಬನೇ ಇದ್ದಾನೆ ಎನ್ನುವಂಥದ್ದನ್ನ ಮನುಷ್ಯನ ಪ್ರಕಟಿಸಬೇಕು. ದೇವರನ್ನ ನಂಬದೇ ಇರುವಂಥವನು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದೊಂದು ಮುದ್ರೆ ಇದೆ ಅಂತಂದ್ರೆ ದೇವರು ಒಬ್ಬನೇ ಅಂತ ಹೇಳಿ ಅವನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನ ದೇವರ ವಾಕ್ಯವು ಹೇಳುವಂತ ಸತ್ಯವಾದಂಥ ಒಂದು ಸಂಗತಿ. ಇಷ್ಟು ಮಾತ್ರವಲ್ಲದೇನೆ ದೇವರನ್ನ ನಂಬಿಸುವಂಥದ್ದು ಅದು ಜ್ಞಾನಿಗಳಿಗಾಗಿರ್ಬೋದು, ಶಾಸ್ತ್ರಿಗಳಿಗಾಗಿರ್ಬೋದು, ತರ್ಕವಾದಿಗಳಿಗಾಗಿರ್ಬೋದು, ಇವರಿಗೆ ದೇವರನ್ನ ಬಗ್ಗೆ ಪ್ರಕಟ ಮಾಡಿ ದೇವರನ್ನ ನಂಬಿಸುವಂಥದ್ದು ಕಷ್ಟವ ಸುಲಭವ ಎಂಬುದಾಗಿ ನಾವು ಕೆಲವೊಂದು ಮಾತನ್ನ ಬೈಬಲಲ್ಲಿ ಗಮನಿಸುವಂಥದ್ದಾದ್ರೆ ಅದು ಎಂತ ಈಸಿಯೋ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 26-28 ಅದಕ್ಕೆ ಅಗ್ರಿಪ್ಪನು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯೋ.
ಗಮನಿಸಿ, ಅಲ್ಪ ಪ್ರಯತ್ನದಿಂದ ನನ್ನ ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸಿದೆ. ಇವತ್ತು ಈ ಒಂದು ಭೂಲೋಕದ ಯಾತ್ರೆಯಲ್ಲಿ ಓದುವಂಥದ್ದು ಕಷ್ಟ, ಉದ್ಯೋಗವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಕಷ್ಟ, ವ್ಯಾಪಾರ ಮಾಡುವಂಥದ್ದು ಕಷ್ಟ, ವ್ಯವಸಾಯ ಮಾಡುವಂಥದ್ದು ಕಷ್ಟ. ಇವತ್ತು ಮನುಷ್ಯನು ತನ್ನ ಒಂದು ಬದುಕಿಗೋಸ್ಕರ ಎಷ್ಟೋ ಶ್ರಮೆಗಳನ್ನು ಅನುಭವಿಸ್ತಿರ್ತಾನೆ, ಅವನ ಒಂದು ಉದ್ಯೋಗಗಳನ್ನು ನಡೆಸಿರ್ತಾನೆ. ಇವೆಲ್ಲವೂ ಕೂಡ ಕಷ್ಟ. ಆದರೆ ದೇವರನ್ನು ನಂಬಿಸುವಂಥದ್ದು ಕಷ್ಟ ಇಲ್ಲ. ದೇವರನ್ನು ನಂಬಿಸುವಂಥದ್ದು ಕಷ್ಟ ಇಲ್ಲ. ಯಾಕಂದ್ರೆ ಬೈಬಲ್ ಅದನ್ನು ಹೇಳ್ತಾ ಇದೆ, ಸ್ವಲ್ಪ ಪ್ರಯತ್ನದಿಂದ ನನ್ನ ಕ್ರೈಸ್ತನಾಗುವುದಕ್ಕೆ ನೀನು ಒಡಂಬಡಿಸುತ್ತೀಯೋ ಅಂದ್ರೆ ಕ್ರೈಸ್ತನನ್ನಾಗಿ ನನ್ನನ್ನೇ ಮಾಡೋದಕ್ಕೆ ನೋಡ್ತಾ ಇದೆಯಾ ಅಂತ. ಅಂದ್ರೆ ಆತನ ಮನಸ್ಸು ಎಲ್ಲಿಗೆ ಹೋಗಿದೆ, ಆ ಸತ್ಯಕ್ಕೆ ಒಪ್ಪಿಕೊಂಡಂತ ರೀತಿಯಲ್ಲಿ ಅರ್ಥವಾಗ್ತಾ ಇದೆ. ಆಗಿರುವಂತ ಕಾರಣ ದೇವರನ್ನ ನಿರೂಪಿಸುವಂಥದ್ದು ಬಹಳ ಈಸಿ ಆದಂತ ಕೆಲಸ. ಮನುಷ್ಯನ ಅದನ್ನ ಸ್ವೀಕಾರ ಮಾಡಿ ತಕ್ಷಣಕ್ಕೆ ಬದಲಾಗ್ತಾನೋ ಲೇಟಾಗಿ ಬದಲಾಗ್ತಾನೋ ಅದು ಆ ಮನುಷ್ಯನಿಗೆ ಬಿಟ್ಟಿದ್ದು. ಆದರೆ ಸಾಕ್ಷ್ಯಾಧಾರಗಳಿದೆ, ಇದು ಮುಖ್ಯವಾಗಿ ನಾವು ಗಮನಿಸಬೇಕು. ಸಾಕ್ಷ್ಯಾಧಾರಗಳನ್ನು ದೇವರು ಕೊಟ್ಟು ನನ್ನನ್ನು ನಿರೂಪಿಸಿರಿ ಎಂಬುದಾಗಿ ಹೇಳಿದ್ದೇನೆ. ಆ ಸಾಕ್ಷ್ಯಾಧಾರಗಳು ಬೇರೆ ಯಾರೋ ಕೊಟ್ಟದ್ದಲ್ಲ, ಸಾಕ್ಷಾತ್ ದೇವರೇ ಕೊಟ್ಟಿರುವಂಥದ್ದು. ಅದು ಮನುಷ್ಯನ ಶರೀರದಲ್ಲಿ ಇಟ್ಟಿರುವಂಥದ್ದು. ಈ ಸಾಕ್ಷಿಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆಯಾ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಒಂದು ಸಾಕ್ಷಿಗಳಿದೆ. ಆಗಿರುವಂಥ ಕಾರಣ ದೇವರನ್ನು ನಂಬಿಸುವಂಥದ್ದಾಗ್ಲಿ ಇಲ್ಲ ದೇವರನ್ನು ನಂಬುವಂಥದ್ದಾಗ್ಲಿ ಈಸಿ ಆದಂಥ ಕೆಲಸ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಮಾರ್ಕನ ಬರೆದ ಸುವಾರ್ತೆ 16:16 ಏನಿದೆಯೋ ಆ ಮಾತನ್ನು ಗಮನಿಸಿ. ಮಾರ್ಕ 16:16 ಒಂದು ವೇಳೆ ದೇವರ ಬಗ್ಗೆ ಹೇಳಿ ದೇವರನ್ನ ನಂಬದಲ್ಲೇ ಇದ್ದೇವೆ. ಈಗ ನಾವು ದೇವರ ಬಗ್ಗೆ ಹೇಳ್ತೀವಿ, ನಂಬದಲ್ಲೇ ಇದ್ರೆ ಏನಾಗುತ್ತೆ? ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂತವನು ರಕ್ಷಣೆ ಹೊಂದವನು. ಅಂದ್ರೆ ನಂಬುವಂಥದ್ದು ಈಸಿಯಾ? ನಂಬುವಂಥದ್ದು ಈಸಿ. ಮನುಷ್ಯನ ತನ್ನ ಶರೀರದ ವಿಷಯದಲ್ಲಿ ಆಲೋಚನೆ ಮಾಡಿ ನೋಡಿಕೊಂಡ್ರೆ ದೇವರು ಇದ್ದಾನೆ ಅಂತೇಳಿ ನಂಬೇ ತೀರ್ಬೇಕು. ಯಾವನಾದ್ರೂ ಸರಿ, ದೇವ್ರು ಇಲ್ಲ ಅಂತ ಹೇಳುವಂತ ನಾಸ್ತಿಕನಾದ್ರೂ ಸರಿ, ಹೇತುವಾದಿ ಆದ್ರೂ ಸರಿ, ಯಾವನೇ ಆದ್ರೂ ಸರಿ, ದೇವ್ರು ಇದ್ದಾನೆ ಅಂತ ಹೇಳಿ ಅವನ್ನ ನಂಬೇ ತೀರ್ಬೇಕು. ಯಾಕೆಂತಂದ್ರೆ ನಮ್ಮ ಅಂಗಾಲಿನಿಂದ ನಡುನೆತ್ತಿಯವರೆಗೂ ನಾವು ಗಮನಿಸುವಂಥದ್ದಾದ್ರೆ ಅಂತ ಒಂದು ವಿಚಿತ್ರವಾದಂಥ ಕಾರ್ಯಗಳು, ವಿಚಿತ್ರವಾದಂಥ ರೀತಿಯಲ್ಲಿ ಇರುವಂತಹ ಅವಯವಗಳು, ಆ ಅವಯವಗಳು ವಿಚಿತ್ರವಾದಂಥ ರೀತಿಯಲ್ಲಿ ಕೆಲಸ ಮಾಡುವಂಥ ಕಾರ್ಯಗಳು. ನಮ್ಮ ಕಣ್ಣಿನ ಒಂದು ಶಕ್ತಿ ಎಷ್ಟು ಅಂತೀರ ಒಂದ್ಸರಿ ನಾವು ಇದನ್ನು ಆಲೋಚನೆ ಮಾಡಬೇಕು. ನಾವು ಎಲ್ಲಿಯವರೆಗೂ ನಮ್ಮ ದೃಷ್ಟಿ ಇದೆ ಅಂತಂದ್ರೆ ಆಕಾಶದವರೆಗೂ ನಮ್ಮ ದೃಷ್ಟಿ ಇದೆ. ಗಮನಿಸಿ ಈ ಮಾತನ್ನ. ಆಕಾಶದವರೆಗೂ ದೃಷ್ಟಿ ಇದೆ. ಆಕಾಶಕ್ಕೂ ಭೂಮಿಗೂ ಇರುವಂತ ಅಂತರ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಅಂದ್ರೆ ಈ ಕಣ್ಣುಗಳಿಗೆ ಅಷ್ಟು ದೂರ ನೋಡುವಂತ ಶಕ್ತಿಗಳಿದೆಯಾ? ಆಲೋಚನೆ ಮಾಡಿ. ಅಂತ ಒಂದು ಶಕ್ತಿಯನ್ನು ದೇವರು ಮನುಷ್ಯನಲ್ಲಿ ಇಟ್ಟು ಪ್ರತಿಯೊಬ್ಬ ಮನುಷ್ಯನನ್ನ ಹುಟ್ಟಿಸ್ತಾ ಇರುವಂತದ್ರ ಹಿಂದೆ ಇರುವಂತ ಕಾರಣ ಏನು ಅಂತ ಅಂದ್ರೆ ಮನುಷ್ಯನು ತನ್ನ ಬಗ್ಗೆ ಪ್ರಕಟಿಸಬೇಕು ಅಂತಾನ. ಕೋಟ್ಯಾನು ಕೋಟಿ ಮನುಷ್ಯರನ್ನ ದೇವರು ಹುಟ್ಟಿಸ್ತಾ ಇರುವಂತದ್ದು ಏನಕ್ಕೆ ಅಂದ್ರೆ ತನ್ನ ಬಗ್ಗೆ ಪ್ರಕಟಿಸಬೇಕು ಅಂತ ಹೇಳಿ. ಇಂಥ ದೊಡ್ಡ ಸಾಕ್ಷಿಗಳನ್ನ ಮನುಷ್ಯನ ಶರೀರದಲ್ಲಿ ಇಟ್ಟು ಮನುಷ್ಯನಿಗೆ ನನ್ನ ಬಗ್ಗೆ ಪ್ರಕಟಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರು ಪ್ರತಿಯೊಬ್ಬ ಮನುಷ್ಯನು, ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ, ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ ಅಂತಾನೆ. ಇವತ್ತು ಈ ಮಾತನ್ನು ನಾವು ಗಮನಿಸುವಂಥದ್ದಾದ್ರೆ ಆದಾಮನ ಮೊದಲುಗೊಂಡು ಇಲ್ಲಿವರೆಗೆ ಹುಟ್ಟಿ ಸತ್ತಿರುವಂಥವ್ರು ಎಷ್ಟು, ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಹುಟ್ಟಿ ಸಾಯುವಂಥವ್ರು ಅವರು ಎಷ್ಟಿರ್ಬೋದು? ಇಷ್ಟೆಲ್ಲ ಮನುಷ್ಯರ ಒಂದು ತಲೆ ಕೂದಲುಗಳು ಕೂಡ ದೇವರಿಗೆ ಲೆಕ್ಕ ಇದೆಯಾ? ಆಲೋಚನೆ ಮಾಡಿ. ಎಂಥ ಒಂದು ದೇವ್ರನ್ನ ಯಾವ ರೀತಿಯಾಗಿ ನಾವು ಊಹೆ ಮಾಡ್ಕೋಬೇಕು, ಆತನನ್ನು ಯಾವ ರೀತಿಯಾಗಿ ಆಲೋಚನೆ ಮಾಡಬೇಕು, ನಮ್ಮ ಚಿಕ್ಕ ಮಿದುಳಿನಲ್ಲಿ ಆತನನ್ನ ಆಲೋಚನೆ ಮಾಡೋದಕ್ಕೆ ಸಾಧ್ಯನಾ? ಇವತ್ತು ಒಬ್ಬ ಮನುಷ್ಯನಲ್ಲಿರುವಂಥ ತಲೆ ಕೂದಲುಗಳೇ ಸರಿಯಾದಂಥ ರೀತಿಯಲ್ಲಿ ಲೆಕ್ಕಕ್ಕಿಡೋದಕ್ಕಾಗದೇ ಇರುವಂಥ ಮನುಷ್ಯನು ಟೆಕ್ನಾಲಜಿ ಅನ್ನುವಂಥದ್ದು ಇಲ್ಲಿವರೆಗೂ ಬೆಳೆದರೂ ಕೂಡ ದೇವರು ಕೋಟ್ಯಾನು ಕೋಟಿ ಮನುಷ್ಯರ ಒಂದು ತಲೆ ಕೂದಲುಗಳನ್ನು ಕೂಡ ಲೆಕ್ಕಕ್ಕೆ ಇಟ್ಟಿದ್ದಾನೆ ಅಂತ ಅಂದ್ರೆ ಒಂದ್ಸರಿ ನಾವು ಇದನ್ನ ಆಲೋಚನೆ ಮಾಡಿ ದೇವರ ಶಕ್ತಿ ಎನ್ನುವಂಥದ್ದು ಎಷ್ಟಿದೆ, ಆತನ ಜ್ಞಾನ ಎನ್ನುವಂಥದ್ದು ಎಂಥ ಉನ್ನತವಾದಂಥದ್ದು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಳುವಂಥದ್ದು ಮಾತ್ರ ಅಲ್ಲ, ಈ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು. ಒಂದ್ಸರಿ ದೇವರು ಈ ಸಾಕ್ಷಿಗಳನ್ನ, ಈ ಬೆರಳಿನ ಮುದ್ರೆಯನ್ನ, ಈ ಒಂದು ಸಾಕ್ಷಿಯನ್ನ ಮಾತ್ರ ಅಲ್ಲದೆ ಇನ್ನು ಯಾವ್ಯಾವ ಸಾಕ್ಷಿಯನ್ನ ಕೊಟ್ಟಿದ್ದಾನೆ ಒಂದ್ಸರಿ
ಇಬ್ರಿಯರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಅಂದ್ರೆ ಇಷ್ಟು ಮಂದಿ ಸಾಕ್ಷಿಗಳ ಅಂದ್ರೆ ಎಷ್ಟು ಮಂದಿ ಸಾಕ್ಷಿಯವರು ಅಂತಂದ್ರೆ ಇಂಥ ದೊಡ್ಡ ಸಾಕ್ಷಿ ಯಾವ ಕೋರ್ಟಿನಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಕೋರ್ಟ್ಗಳಲ್ಲಿ 2 3 ಇಲ್ಲ 10 ಜನ ಇರ್ಬೋದು. ಆದರೆ ದೇವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಷ್ಟು ದೊಡ್ಡ ಒಂದು ಸಾಕ್ಷಿ ಎಂಬುದಾಗಿ ಆತನೇ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ ಬೆರಳುಗಳು ಇರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರಿಗೆ ಸಾಕ್ಷಿನೇ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಮಾತ್ರ ಅಲ್ಲದೇನೆ ನಮ್ಮ ಮೇಲೆ ಒಂದು ಮಾತನ್ನ ಓದಿಕೊಂಡು ನಂಬದೇ ಇರುವಂಥವನಿಗೆ ಶಿಕ್ಷೆ ಆಗುತ್ತೆ ಅಂತ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂಥ ರಕ್ಷಣೆ ಹೊಂದುತ್ತಾನೆ, ನಂಬದೇ ಇರುವಂಥವನಿಗೆ ದಂಡನೆಗೆ ಗುರಿ ಆಗ್ತಾನೆ ಅಂತ. ವ್ಯಭಿಚಾರವನ್ನು ಮಾಡಿರೋದಕ್ಕೋ, ಕಳ್ಳತನವನ್ನು ಮಾಡಿರೋದಕ್ಕೋ, ಸುಲಿಗೆಯನ್ನು ಮಾಡಿರೋದಕ್ಕೋ ಅಲ್ಲ ಈ ಶಿಕ್ಷೆ ಆಗುವಂಥದ್ದು, ದೇವರನ್ನ ನಂಬದೇ ಇರುವಂಥದ್ದಕ್ಕೆ. ನೀನು ವ್ಯಭಿಚಾರ, ಕಳ್ಳತನ, ಸುಳ್ಳುತನ ಇವ್ಯಾವುದನ್ನೇ ಮಾಡಿದ್ರು ದೇವರು ಒಂದು ವೇಳೆ ಕ್ಷಮಾಭಿಕ್ಷೆಯನ್ನು ಅನುಗ್ರಹಿಸಬಹುದು ಯೇಸು ಕ್ರಿಸ್ತನ ಮೂಲಕವಾಗಿ. ಆದರೆ ದೇವರನ್ನ ನಂಬದಲೇ ಇದ್ದ ಅದಕ್ಕೆ ಕ್ಷಮಾಪಣೆನೇ ಇಲ್ಲ. ಈ ಕ್ಷಮಾಪಣೆ ಇಲ್ದಲೇ ಇದ್ರೆ ನರಕ ಶಿಕ್ಷೆ. ದೇವರು ಮನುಷ್ಯರನ್ನ ಉಂಟು ಮಾಡಿದ್ದೇ ಮನುಷ್ಯನು ದೇವರನ್ನ ತನ್ನ ಎತ್ತ ತಂದೆಯಾದಂಥ ಆ ದೇವರನ್ನ ನಿರೂಪಿಸಬೇಕು ಎನ್ನುವಂಥ ಉದ್ದೇಶದಿಂದಲೇ ಆಗಿರುವಂಥ ಕಾರಣ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆ ದೇವರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ದೇವರ ವಿಷಯದಲ್ಲಿ ನಮ್ಮ ಶರೀರದಲ್ಲಿ ಕೆಲವೊಂದು ಸಾಕ್ಷಿಗಳನ್ನು ತೋರಿಸಿ ದೇವರನ್ನ ನಿರೂಪಿಸಲೇಬೇಕು. ದೇವರಿದ್ದಾನೆ ಅಂತ ಹೇಳಿ ಎಂಬುದಾಗಿ ಹೇಳಬೇಕು. ಯಾವ ರೀತಿಯಾಗಿ ನಮ್ಮ ಇಷ್ಟು ಮಂದಿ ಸಾಕ್ಷಿ ಎಂಬುದಾಗಿ ನಾವು ಓದ್ಕೊಂಡು, ಆದರೆ ಎಷ್ಟು ಸಾಕ್ಷಿಗಳಿದೆ? ಬೆರಳು ಮುದ್ರೆ ಒಂದೇನಾ? ಮಾತ್ರ ಅಲ್ಲ, ಇವತ್ತು ವಿಜ್ಞಾನ ಎನ್ನುವಂಥದ್ದು ಬಹಳವಾಗಿ ಪರಿಶೋಧನೆ ಮಾಡಿ ಕೆಲವೊಂದು ಮನುಷ್ಯನ ಅವಯವಗಳಲ್ಲಿ ಬೆರಳಿನ ಮುದ್ರೆಗಳು ಮಾತ್ರವಲ್ಲ, ಈ ಬೆರಳಿನ ಮುದ್ರೆಗೆ ಸಮಾನವಾಗಿರುವಂತ ಕೆಲವೊಂದು 9 ವಿಧವಾದಂಥ ಮುದ್ರೆಗಳು ಒಬ್ಬ ಮನುಷ್ಯನಿಗೂ ಕೂಡ ಇನ್ನೊಬ್ಬ ಮನುಷ್ಯನಿಗೂ ಕೂಡ ಹೋಲದೆ ವ್ಯತ್ಯಾಸವಾಗಿರುವಂಥ ಕೆಲವೊಂದು ಅವಯವಗಳಿದೆ. ಅವ್ಯಾವು ಅಂತ ಅಂದ್ರೆ, ಒಂದೇದು ಬೆರಳು ಮುದ್ರೆ, ಇನ್ನೊಂದು ಕಾಲಿನ ಮುದ್ರೆ. ಅಂದ್ರೆ ನಮ್ಮ ಕಾಲಿನಲ್ಲಿ ಕೂಡ ಮುದ್ರೆಗಳಿದೆಯಾ ಅಂದ್ರೆ ಹೌದು, ಆ ಕಾಲಿನ ಮುದ್ರೆ. ಇವತ್ತು ಕೆಲವೊಬ್ಬರು ಹಸ್ತರೇಖೆಗಳ ವಿಷಯದಲ್ಲಿ ಮಾತನಾಡ್ತಿರ್ತಾರೆ. ಹಸ್ತರೇಖೆಗಳ ವಿಷಯ ಅಂದ್ರೆ ಇದೇನು ಅಂತಂದ್ರೆ ಈ ಮುದ್ರೆಯ ವಿಷಯದಲ್ಲಿ ಇವರು ಮಾತನಾಡುವಂಥದ್ದು. ಅದು ಮನುಷ್ಯನ ಕೈಗಳಲ್ಲಿ ಮಾತ್ರ ಅಲ್ಲ, ಮನುಷ್ಯನ ಕಾಲುಗಳಲ್ಲೂ ಕೂಡ ಆ ಒಂದು ರೇಖೆಗಳು ಅಂದ್ರೆ ಆ ಮುದ್ರೆ ಎನ್ನುವಂಥದ್ದು ಇದೆ. ಮಾತ್ರ ಅಲ್ಲ, ಕಿವಿಗಳು, ಮನುಷ್ಯನ ಕಿವಿಗಳು ಕೂಡ ಒಬ್ಬ ಮನುಷ್ಯನಿಗೂ ಕೂಡ ಇನ್ನೊಬ್ಬ ಮನುಷ್ಯನಿಗೂ ಕೂಡ ವ್ಯತ್ಯಾಸವಾಗಿರುವಂಥ ಕಿವಿಗಳು. ಎಲ್ಲ ಮನುಷ್ಯನಿಗೂ ಕೂಡ ಒಂದೇ ರೀತಿಯಾದಂಥ ಕಿವಿಗಳು ಇರಲ್ಲ. ನಾವು ಮುಖವನ್ನು ನೋಡಿ ಮಾತ್ರವೇ ಈ ಮನುಷ್ಯನ ಬೇರೆ, ಈ ಮನುಷ್ಯನ ಬೇರೆ ಎಂಬುದಾಗಿ, ಈತನ ಮುಖ ಬೇರೆ, ಈತನ ಮುಖದ ಒಂದು ವ್ಯತ್ಯಾಸ ಬೇರೆ ಎಂಬುದಾಗಿ ಅಂದ್ಕೊಳ್ತೀವಿ. ಆದರೆ ಇದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಲ್ಲ. ಆದರೆ ಇದನ್ನು ವಿಜ್ಞಾನ ಒಪ್ಪಿಕೊಂಡಿರುವಂಥ ಒಂದು ಸಂಗತಿಗಳಿವು. ಮನುಷ್ಯನ ಅವಯವಗಳಲ್ಲಿ ಕಿವಿಯೂ ಕೂಡ ಒಬ್ಬ ಮನುಷ್ಯನಿಗಿರುವಂಥ ಕಿವಿಯಂತೆ ಇನ್ನೊಬ್ಬ ಮನುಷ್ಯನಿಗೆ ಇಲ್ಲ ಎನ್ನುವಂಥದ್ದು. ಮತ್ತೆ ಕಣ್ಣಿನಲ್ಲಿ ನಮ್ಮ ಮನುಷ್ಯನ ಶರೀರದಲ್ಲಿರುವಂಥ ಕಣ್ಣುಗುಡ್ಡೆ ಇದು ಕೂಡ ವ್ಯತ್ಯಾಸವಾಗಿ ಇರ್ತದೆ. ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಒಂದೇ ರೀತಿಯಾಗಿರಲ್ಲ. ಒಬ್ಬ ಮನುಷ್ಯನಿಗೆ ಇದ್ದಂಥ ರೀತಿಯಲ್ಲಿ ಇನ್ನೊಬ್ಬ ಮನುಷ್ಯನಿಗೆ ಇರಲ್ಲ. ವ್ಯತ್ಯಾಸವಾಗಿ 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 ಕಣ್ಣುಗಳು ಇರುವಂಥದ್ದು ಇದು ಕೂಡ ಒಂದು. ಇಷ್ಟು ಮಾತ್ರ ಅಲ್ಲದೇನೆ ಈ ಒಂದು ತುಟಿಗಳ ವಿಷಯದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ರೀತಿಯಾಗಿ, ಇನ್ನೊಬ್ಬ ಮನುಷ್ಯನಿಗೆ ಇನ್ನೊಂದು ರೀತಿಯಾಗಿ. ಮಾತ್ರ ಅಲ್ಲ, ಆಮೇಲೆ ನಾಲಿಗೆ ಮತ್ತೆ ಗಂಟಲು ಮತ್ತೆ ಮನುಷ್ಯನ ನಡಗೆ ಎಂಬುದಾಗಿ, ಅಂದ್ರೆ ಮನುಷ್ಯನ ನಡೆಯುವಂಥದ್ದು ಎಂಬುದಾಗಿ ಹೇಳ್ತೀವಲ್ಲ, ಅದು ಕೂಡ ಭಿನ್ನವಾಗಿ ಇರುತ್ತಂತೆ. ಅಂದ್ರೆ ವಿಜ್ಞಾನ ಈ ರೀತಿಯಾಗಿ ಒಪ್ಪಿಕೊಂಡಿದೆ. ಮನುಷ್ಯನಲ್ಲಿ ಇಂತಿಂಥ ಅವಯವಗಳು ವಿಧ ವಿಧವಾದಂಥ ಕೆಲಸಗಳನ್ನ ಮಾಡ್ತವೆ. ಇದು ಒಂದು ಮನುಷ್ಯನಲ್ಲಿರುವಂಥ ನಡವಳಿಕೆಗಳಿಗೂ ಇನ್ನೊಂದು ಮನುಷ್ಯನಲ್ಲಿ ಇರುವಂಥ ಕಾರ್ಯಗಳಿಗೂ ಯಾವುದೇ ಕಾರಣಕ್ಕೂ ಕೂಡ ಮ್ಯಾಚ್ ಆಗಲ್ಲ. ಅವೆಲ್ಲವೂ ಕೂಡ ವ್ಯತ್ಯಾಸವಾಗಿ ಇದೆ ಅಂತಾನ. ಅಂದ್ರೆ ಇಷ್ಟು ದೊಡ್ಡ ಸಾಕ್ಷಿಗಳಿದೆಯಾ ದೇವರನ್ನ ನಿರೂಪಿಸುವುದಕ್ಕೆ? ಇಷ್ಟು ದೊಡ್ಡ ಸಾಕ್ಷಿಗಳನ್ನ ಮನುಷ್ಯನೇ ಇಟ್ಟುಕೊಂಡಿದ್ದಾನೆ. ಇಷ್ಟು ದೊಡ್ಡ ಸಾಕ್ಷಿಗಳನ್ನ ಇಟ್ಟುಕೊಂಡಿದ್ದಾನೆ.
ಸಾಕ್ಷಿಗಳನ್ನು ಇಟ್ಟುಕೊಂಡು ದೇವರನ್ನು ನಿರೂಪಿಸುವುದಕ್ಕೆ ಏನು ಮನುಷ್ಯನಿಗೆ ಕಷ್ಟ? ಇವತ್ತು ಕೋರ್ಟಿನಲ್ಲಿ ಒಬ್ಬ ಅಪರಾಧಿ ಸ್ಥಾನದಲ್ಲಿ ಯಾವುದೋ ಒಬ್ಬ ನಿರಪರಾಧಿ ಇರ್ತಾನೆ ಅಂದ್ಕೊಳ್ಳಿ. ಆ ನಿರಪರಾಧಿಗೆ ಆತನ ತಪ್ಪನ್ನ ಮಾಡಿಲ್ಲ ಎನ್ನುವಂತ ರೀತಿಯಲ್ಲಿ ತಪ್ಪನ್ನ ಮಾಡಿಲ್ಲ ಎನ್ನುವಂಥದ್ದಕ್ಕೆ ಸಾಕ್ಷ್ಯ ಆಧಾರಗಳಿರ್ತವೆ ಅಂದ್ಕೊಳ್ಳಿ. ಯಾವುದೇ ತಪ್ಪನ್ನು ನಾನು ಮಾಡಿಲ್ಲ ಎನ್ನುವಂಥದ್ದಕ್ಕೆ ಸಾಕ್ಷ್ಯ ಆಧಾರಗಳಿರ್ತದೆ. ಸಾಕ್ಷ್ಯ ಆಧಾರಗಳಿದ್ರೂ ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಕೋರ್ಟಿನಲ್ಲಿ ತೋರಿಸಿ ನಾನು ನಿರಪರಾಧಿ ಎಂಬುದಾಗಿ ರುಜುಪಡಿಸಿಕೊಳ್ಳೋದಕ್ಕಾಗ್ದಲೇ ಇದ್ರೆ ಆತನನ್ನು ಏನಂತ ಹೇಳ್ಬೇಕು? ಆ ರೀತಿಯಾಗಿಯೇ ಮನುಷ್ಯನ ಕಾರ್ಯವೂ ಕೂಡ. ಇವತ್ತು ಮನುಷ್ಯರು ಇಷ್ಟು ಸಾಕ್ಷಿಗಳನ್ನು ತನ್ನ ದೇಹದಲ್ಲೇ ಇಟ್ಟುಕೊಂಡು ದೇವರ ಬಗ್ಗೆ ಪರಿಚಯ ಮಾಡಲಿಲ್ಲ, ದೇವರನ್ನ ರುಜುಪಡಿಸಲಿಲ್ಲ ಅಂತ ಅಂದ್ರೆ ಆತನಷ್ಟು ಒಂದು ಹೀನಾಯವಾದಂಥ ಪರಿಸ್ಥಿತಿ ಇನ್ಯಾರಿಗೂ ಇಲ್ಲ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಅವನಿಗಿರುವಂಥ ದಂಡನೆಯೂ ಕೂಡ ಇನ್ಯಾರಿಗೂ ಬರಲ್ಲ, ಅಂತ ಭಯಂಕರವಾದಂಥ ದಂಡನೆ ಇರ್ತದೆ. ನಮ್ಮ ಒಂದು ದೇಹದಲ್ಲಿ ದೇವ್ರನ್ನ ಏನು ಮಾಡಬೇಕು ಎಂಬುದಾಗಿ ಬೈಬಲ್ ಹೇಳುತ್ತೆ ಅಂದರೆ 1 ಕೊರಿಂಥಿ 6:20 ವಚನವನ್ನು ಗಮನಿಸಿ. 1 ಕೊರಿಂಥಿ 6:20 ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಂತವರು. ಆದ ಕಾರಣ ನಿಮ್ಮ ದೇಹದಲ್ಲಿ ನಿಮ್ಮ ದೇಹದಲ್ಲಿ ಏನಿದೆ ಗಮನಿಸಿ, ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಿರಿ. ಅಂದ್ರೆ ನಿಮ್ಮ ದೇಹದ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಿರಿ. ರೋಮರ್ 12:1 ಕೂಡ ನಿಮ್ಮ ದೇಹವನ್ನ ದೇವರಿಗೆ ಸಮರ್ಪಣೆಯಾಗಿ ಅರ್ಪಿಸಿರಿ ಎನ್ನುವಂತ ಮಾತು ಕಾಣುತ್ತೆ. ಯಾವ ರೀತಿಯಾಗಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು ಈ ದೇಹದ ಮೂಲಕ? ಮನುಷ್ಯರೇ, ನಿಮ್ಮ ಬೆರಳಿನಲ್ಲಿರುವಂತಹ ಮುದ್ರೆಯನ್ನು ಗಮನಿಸಿ, ಇದು ದೇವರು ಮುದ್ರಿಸಿದ್ದು, ಇದು ಬೈಬಲಲ್ಲಿ ಇದೆ, ದೇವರೇ ಹೇಳಿದನೆ ಇದನ್ನ ಎಂಬುದಾಗಿ ಮನುಷ್ಯನ ಸಾರಿ ಹೇಳಬೇಕು. ಮನುಷ್ಯನ ಅವಯವಗಳಲ್ಲಿ ಒಂದು ಮನುಷ್ಯನಿಗೆ ಇನ್ನೊಂದು ಮನುಷ್ಯನಿಗೆ ವ್ಯತ್ಯಾಸವಾದಂಥ ಕಾರ್ಯಗಳು ಏನಿದೆಯೋ ಇವುಗಳನ್ನು ಕೂಡ ಸಾರಿ ಹೇಳ್ಬೇಕು. ದೇವರೇ ನಿರ್ಮಾಣ ಮಾಡ್ತಾ ಇದ್ದಾನೆ, ದೇವರೇ ತನ್ನಿಷ್ಟಕ್ಕನುಸಾರವಾಗಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಇರಬೇಕು ಎನ್ನುವಂಥದ್ದನ್ನ ದೇವರೇ ತೀರ್ಮಾನ ಮಾಡಿ ಆ ರೀತಿಯಾಗಿ ಹುಟ್ಟಿಸ್ತಾ ಇದ್ದಾನೆ. ಇದರಿಂದ ಡಾಕ್ಟರ್ಗಳ ಕೈವಾಡ ಇಲ್ಲ, ಯಾವುದೇ ತಂದೆ ತಾಯಿಗಳ ಕೈವಾಡ ಇಲ್ಲ, ಯಾವ ಒಂದು ಔಷಧಿಗಳ ಕೈವಾಡವೂ ಇಲ್ಲ. ಇದನ್ನ ಪ್ರಪಂಚಕ್ಕೆ ಸಾರಿ ಹೇಳಬೇಕು. ಯಾವನ್ ಕೇಳ್ತಾನೋ ಕೇಳ್ದಲೇ ಇರ್ತಾನೋ ಅದು ಆತನಿಗೆ ಬಿಟ್ಟಿದ್ದು. ಕೇಳುವಂಥವನು ರಕ್ಷಣೆ ಹೊಂದುತ್ತಾನೆ, ಕೇಳದೆ ಇರುವಂಥವನು ದಂಡನೆಗೆ ಗುರಿ ಆಗ್ತಾನೆ. ಆದರೆ ಸಾರುವಂಥ ಕೆಲಸವನ್ನ ಮಾಡೇ ತೀರಬೇಕು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರವೇ ದೇವರು ನಮ್ಮ ಕೈಗಳಿಂದ ಪ್ರಿಂಟ್ ಹಾಕಿರುವಂಥದ್ದು, ಅಂದ್ರೆ ಮುದ್ರೆ ಹಾಕಿರುವಂಥದ್ದು. ಏನೋ ವ್ಯರ್ಥವಾಗಿ ಮಾಡ್ತಾನ ಗಮನಿಸಿ. ಯಾಕೆಂತಂದ್ರೆ ಏನೋ ಮನುಷ್ಯನು ಏನು ಅಂದ್ಕೊಂಡ್ಬಿಡ್ತಾನೆ ಅಂದ್ರೆ ಏನೋ ನಮ್ಮ ಕೈಗಳಿಗೆ ಗ್ರಿಪ್ ಬೇಕೇನೋ ಅದಕ್ಕೋಸ್ಕರ ಈ ರೀತಿಯಾಗಿ ಅಂದ್ಕೊಳ್ಳುವಂಥದ್ದಲ್ಲ. ದೇವರು ಬೈಬಲಲ್ಲಿ ಸತ್ಯವಾಗಿ ಏನು ಬರೆಸಿದ್ದಾನೋ ತನ್ನ ಮಕ್ಕಳು ಯಾವ ರೀತಿಯಾಗಿ ಇರಬೇಕು ಎನ್ನುವಂಥ ವಿಷಯದಲ್ಲಿ, ತಮ್ಮ ಸೃಷ್ಟಿಯ ವಿಷಯದಲ್ಲಿ, ನಮ್ಮ ಸೃಷ್ಟಿಯ ವಿಷಯದಲ್ಲಿ ಆತನು ಏನು ಬರೆಸಿಕೊಟ್ಟಿದ್ದಾನೋ ಅದನ್ನು ಪ್ರಪಂಚಕ್ಕೆ ಪರಿಚಯ ಮಾಡ್ಬೇಕು. ಅದನ್ನೇ ನಾವು ನಂಬಬೇಕು. ಇನ್ಯಾವುದೋ ಕಾರಣಕ್ಕೋಸ್ಕರವೇ ಬೆರಳು ಮುದ್ದೆ ಇದೆ, ಇನ್ಯಾವುದೋ ಅಂದ್ರೆ ಅದಲ್ಲ. ದೇವರಲ್ಲಿ ಏನು ಹೇಳ್ತಾ ಇದ್ದಾನೆ? ತನ್ನ ಸೃಷ್ಟಿ ಕಾರ್ಯವನ್ನು ತಿಳಿದುಕೊಳ್ಬೇಕು ಅಂತಲೇ ಪ್ರತಿಯೊಬ್ಬರ ಕೈಯನ್ನು ಮುದ್ರಿಸುವನು ಎನ್ನುವಂಥ ಮಾತು ಕಾಣುತ್ತೆ. ಆಗಿರುವಂಥ ಕಾರಣ ಈ ಮುದ್ರೆಯನ್ನು ಹೊಂದಿರುವಂಥ ಪ್ರತಿಯೊಬ್ಬರು ಕೂಡ ದೇವರ ಆತನ ಹಸ್ತದಲ್ಲಿ ಅವಯವಗಳನ್ನು ಹೊಂದಿಕೊಂಡಿರುವಂಥ ಪ್ರತಿಯೊಬ್ಬರು ಕೂಡ ಸಾರಿ ಹೇಳ್ಬೇಕು. ಕೈ ಇಲ್ದಲೇ ಇದ್ರೆ ಸಾರಿ ಹೇಳ್ಬಾರ್ದು ಅಂತ ಅಲ್ಲ. ಆತನಿಗೆ ಕಣ್ಣಿಲ್ವಾ, ಅವಯವಗಳಿಲ್ವಾ, ಅಂತರಿಂದ್ರಿಯಗಳಿಲ್ವಾ? ಇವೆಲ್ಲವೂ ಕೂಡ ದೇವರೇ ಮಾಡಿದ್ದಲ್ವಾ? ಇವತ್ತು ನಿಕ್ ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಆತನಿಗೆ 2 ಕೈಗಳಿಲ್ಲ, ಆತನು 2 ಕಾಲುಗಳಿಲ್ಲ. ಆದರೆ ಆತನು ಸುವಾರ್ತೆ ಕೆಲಸವನ್ನು ಮಾಡ್ತಾನೆ, ಆತನು ಸುವಾರ್ತೆಯನ್ನು ಸಾರ್ತಾನೆ. ಅಂದ್ರೆ ಆತನು ಏನನ್ನು ತಿಳಿದುಕೊಂಡಿದ್ದಾನೆ? ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ದೇವರೇ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ದೇವರೇ ನಮ್ಮನ್ನು ಹುಟ್ಟಿಸಿದ್ದಾನೆ, ದೇವರೇ ಮುಂದೆ ನಮ್ಮನ್ನ ಸ್ವರ್ಗಕ್ಕೋ ಇಲ್ಲ ನರಕಕ್ಕೋ ಕಳಿಸೋದಕ್ಕೆ ಶಕ್ತನಾಗಿದ್ದಾನೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಆ ರೀತಿಯಾಗಿ ಈ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಬ್ಬರು ಕೂಡ ಆತನ ಬಗ್ಗೆ ಪರಿಚಯ ಮಾಡೇ ತೀರಬೇಕು. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿ. ಒಂದು ವೇಳೆ ದೇವರು ಕೊಟ್ಟಿರುವಂಥ ಅವಯವಗಳನ್ನು ನಾವು ಬಳಸಿಕೊಂಡು ನಮ್ಮ ಸ್ವಂತ ಕೆಲಸಕ್ಕೋಸ್ಕರ ಮಾತ್ರವೇ ನಾವು ಬಳಸಿಕೊಂಡು ದೇವರನ್ನ ಮಹಿಮೆ ಪಡಿಸ್ತಲೇ ಇದ್ರೆ, ಈ ಒಂದು ಮುದ್ರೆಗಳನ್ನು ಹೊಂದಿಕೊಂಡಿರುವಂಥ ನಾವು ದೇವರ ಬಗ್ಗೆ ತಿಳಿಸ್ತಲೇ ಇದ್ರೆ, ದೇವರಿಗೋಸ್ಕರ ಈ ಶರೀರವನ್ನು ಬಳಸ್ತಲೇ ಇದ್ರೆ, ಈ ಶರೀರವನ್ನ ನಾವು ಸಾಕ್ಷಿಯಾಗಿ ಇಟ್ಟುಕೊಂಡು ನಮ್ಮ ಶರೀರದಲ್ಲಿ ಇಟ್ಟುಕೊಂಡಿರುವಂಥ ಈ ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಂಡು ದೇವರ ಬಗ್ಗೆ ಪ್ರಕಟ ಮಾಡ್ದಲೇ ಇದ್ರೆ ಏನಾಗುತ್ತೋ? ಅಪೊಸ್ತಲರ ಕೃತ್ಯಗಳು 12:23 ಗಮನಿಸಿ. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಉಳಬಿದ್ದು ಸತ್ತನು. ಗಮನಿಸಿ, ಉಳಬಿದ್ದು ಸತ್ತೋಗಿದ್ದಾನಂತೆ. ಅಂದ್ರೆ
ದೇವರನ್ನ ಮಹಿಮೆ ಪಡಿಸ್ತಲೇ ಇದ್ರೆ, ದೇವರಿಗೆ ಘನವನ್ನ ಸಲ್ಲಿಸ್ತಲೇ ಇದ್ರೆ ಉಳಬೆದ್ದು ಸತ್ತಿದ್ದೇನೆ ಎನ್ನುವಂತ ಮಾತು ಕಾಣುತ್ತೆ. ಇವತ್ತು ಮನುಷ್ಯನು ದೇವರನ್ನ ಮಹಿಮೆ ಪಡಿಸಿ ಈ ದೇಹದ ಮೂಲಕವಾಗಿ ದೇವರಿಗೆ ಈ ಸಾಕ್ಷಿ ಆಧಾರಗಳನ್ನು ಇಟ್ಟುಕೊಂಡು ದೇವರನ್ನ ಪ್ರಚಾರ ಮಾಡ್ದಲೇ ಇದ್ರೆ ಅವನು ಕೂಡ ಯಾವುದೋ ಒಂದು ಆಕ್ಸಿಡೆಂಟಲ್ಲೋ ಪ್ರಮಾದಗಳಲ್ಲೋ ಯಾವ್ದ್ರಲ್ಲೋ ತನ್ನ ಅವಯವಗಳನ್ನು ಕಳೆದುಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ದೇವ್ರು ಕೊಟ್ಟಿರುವಂಥದ್ದು ತಲಾಂತಗಳಿವು. ದೇವ್ರೇನ್ ಮಾಡಿದಾನೆ, ಇವುಗಳನ್ನು ಕೊಟ್ಟು ದುಡಿರಿ ಎಂಬುದಾಗಿ ಹೇಳಿದ್ದೇನೆ, ಸಂಪಾದನೆ ಮಾಡ್ರಿ ಎಂಬುದಾಗಿ ಹೇಳಿದ್ದೇನೆ. ಇವೆಲ್ಲವುಗಳನ್ನು ನಾವು ಇಟ್ಟುಕೊಂಡು ಒಂದು ವೇಳೆ ಯಾವುದನ್ನು ಮಾಡ್ದಲೇ ಇದ್ದೀವಿ ಅಂತಂದ್ರೆ ಕಠಿಣವಾದಂಥ ಶಿಕ್ಷೆ ಈ ಭೂಲೋಕದಲ್ಲೂ ನರಕಲೋಕದಲ್ಲೂ ಕೂಡ. ಆದ್ದರಿಂದ ದೇವರ ಕೈಯಲ್ಲಿ ಸಿಕ್ಕಿ ಬೀಳೋದಕ್ಕೋಸ್ಕರ ನಾವು ಹೋಗ್ಬಾರ್ದು. ದೇವರ ಕೈಯಿಂದ ಆ ಒಂದು ದೇವರ ಒಂದು ಖಡ್ಗದ ಹಸ್ತದಿಂದ ನಾವು ತಪ್ಪಿಸಿಕೊಂಡು ಯಾವಾಗಲೂ ಕೂಡ ಆತನ ಕೃಪೆಯನ್ನು ಹೊಂದಿಕೊಳ್ಳೋದಕ್ಕೋಸ್ಕರವೇ ಪ್ರಯತ್ನ ಪಡಬೇಕು. ಯಾಕೆ ಅಂತಂದ್ರೆ ಇವತ್ತು ದೇವ್ರು ನಮ್ಮನ್ನು ಇಲ್ಲಿ ಹುಟ್ಟಿಸ್ಲಿಲ್ಲ ಅಂದಿದ್ರೆ, ದೇವ್ರು ನಮ್ಮನ್ನು ಒಂದು ವೇಳೆ ಈ ಪ್ರಪಂಚದಲ್ಲಿ ಕೆಲವರು ಅಂಗವಿಕಲರಾಗಿಯೋ ಇಲ್ಲ ಬುದ್ಧಿಮಾಂದ್ಯರಾಗಿಯೋ ಹುಡ್ತಾ ಇದ್ರೆ, ಆ ರೀತಿಯಾಗಿ ಇದ್ದಿದ್ರೆ ಇವತ್ತು ನಾವು ಆ ರೀತಿಯಾಗಿ ದೇವರನ್ನ ಮಹಿಮೆ ಪಡಿಸುವಂತ ಅವಕಾಶ ಇರ್ತಿರ್ಲಿಲ್ಲ. ಅಂದ್ರೆ ದೇವರ ಬಗ್ಗೆ ಸಾರಿ ಹೇಳುವಂತ ಅವಕಾಶ ಇರ್ತಿರ್ಲಿಲ್ಲ. ಇವತ್ತು ಮೂಗರಿದ್ದಾರೆ, ಅವ್ರಿಗೆ ಸಾರಿ ಹೇಳುವಂತ ಕೆಲಸವನ್ನ ಕೊಟ್ಟಿಲ್ಲ. ಆದ್ರೆ ದೇವರು ನಮ್ಗೆ ಎಲ್ಲ ಅವಯವಗಳನ್ನ ಕೊಟ್ಟಿದ್ದಾನೆ ಅಂತಂದ್ರೆ ಆತನೊಂದು ಆಸೆಯನ್ನು ಇಟ್ಕೊಂಡಿದ್ದಾನೆ, ಇವರು ನನ್ನ ಬಗ್ಗೆ ತಿಳಿಸ್ಬೇಕು ಎನ್ನುವಂಥದ್ದು. ಆತನ ಆಸೆಯನ್ನ ಮನುಷ್ಯನು ನೆರವೇರಿಸಬೇಕು. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಒಂದು ಮಾತನ್ನ ಗಮನಿಸಿ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞಗಳು ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದೇನಕ್ಕೋಸ್ಕರ? ಆತನನ್ನು ಮಹಿಮೆ ಪಡಿಸೋದಕ್ಕೋಸ್ಕರ. ಆತನದು ಯೇಸು ಕ್ರಿಸ್ತನ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನೀನು ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ಯಾ ಅಂತ. ಅಂದ್ರೆ ದೇಹವನ್ನು ಸಿದ್ಧ ಮಾಡಿ ದೇವ್ರು ಏನಕ್ಕೋಸ್ಕರ ಕೊಟ್ಟಿದ್ದಾನೆ? ಸುಮ್ಮನೆ ಕೊಟ್ಟಿದ್ದಾನೆ? ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎನ್ನುವಂತ ಮಾತನ್ನು ಹೇಳ್ತಾನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದ್ದೇ, ಅದರಂತೆ ಆ ಕೆಲಸವನ್ನು ಮಾಡೋದಕ್ಕೋಸ್ಕರ ನನಗೆ ಶರೀರವನ್ನ ಕೊಟ್ಟಿದೀಯಾ ಅಂತ ಹೇಳಿ ಆತನ ಹೇಳ್ತಾ ಇದ್ದಾನೆ. ಆತನ ಈ ಮಾತನ್ನು ಹೇಳಿ ಬಂತವನು ದೇವರು ಕೊಟ್ಟಂತ ಈ ಶರೀರವನ್ನ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟನೋ, ಅಂದ್ರೆ ದೇವರು ತನ್ನ ಕೆಲಸವನ್ನು ಮಾಡಲಿ ಅನ್ನುವಂಥ ಉದ್ದೇಶದಿಂದ ಯೇಸು ಕ್ರಿಸ್ತನಿಗೆ ಶರೀರವನ್ನು ಕೊಟ್ಟಿದ್ರೆ, ಯೇಸು ಕ್ರಿಸ್ತನ ಕೆಲಸವನ್ನು ಮಾಡಲು ಆ ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. 4ನೇ ವಚನ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿ. ಗಮನಿಸಿ ಏನಿದೆಯೋ, ನಾನು ನೆರವೇರಿಸಿ, ಮಾಡಬೇಕಂತ ಹೇಳಿ ನೀನು ನನಗೆ ಕೊಟ್ಟಿರುವಂತಹ ಕೆಲಸವನ್ನ ನಾನು ನೆರವೇರಿಸಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಆತನು ಈಗೋ ತಂದೆ ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದೀಯಾ ಎಂಬುದಾಗಿ ಆತನು ಹೇಳಿದನಲ್ಲ, ದೇಹವನ್ನು ಏನಕ್ಕೋಸ್ಕರ ಸಿದ್ಧ ಮಾಡಿ ಕೊಟ್ಟಿದ್ದಾನೆ? ಆತನ ಕೆಲಸವನ್ನು ಹೇಳಿ ಆ ಕೆಲಸಕ್ಕೋಸ್ಕರ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಆ ಶರೀರವನ್ನು ಹೊಂದಿಕೊಂಡಂತ ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ? ಮಾಡಬೇಕೆಂದು ನೀನು ನನಗೆ ಕೊಟ್ಟಂತ ಕೆಲಸವನ್ನು ನಾನು ನೆರವೇರಿಸಿದ್ದೀನಿ ಎಂಬುದಾಗಿ ಮಾಡಿ ಹೇಳ್ತಾ ಇದ್ದೇನೆ. ಯೇಸು ಕ್ರಿಸ್ತನು ಎಲ್ಲಾದ್ರೂ ಈ ಲೋಕಕ್ಕೋಸ್ಕರ ತವಕಪಟ್ಟಂತ ರೀತಿಯಲ್ಲಿ ಕಾಣುತ್ತಾ? ಯೇಸು ಕ್ರಿಸ್ತನ್ ಎಲ್ಲಾದ್ರೂ ಕೂಡ ಈ ಲೋಕಕ್ಕೋಸ್ಕರ ಆಸೆ ಪಟ್ಟಂತ ರೀತಿಯಲ್ಲಿ ಈ ಲೋಕದಲ್ಲಿರುವಂತ ಭೂಮಿಗೋಸ್ಕರವೋ, ಮನೆಗೋಸ್ಕರವೋ, ಹಣಕ್ಕೋಸ್ಕರವೋ, ಆತನು ಸಂಪಾದನೆಗೋಸ್ಕರವೋ ಆಸೆ ಪಟ್ಟಂತ ರೀತಿಯಲ್ಲಿ ಅದರಿಂದ ಹೋದಂತ ರೀತಿಯಲ್ಲಿ ಕಾಣುತ್ತಾ ಆತನ ಜೀವನ ಚರಿತ್ರೆಯನ್ನು ಗಮನಿಸುವಂತದ್ದಾದ್ರೆ 12ನೇ ವಯಸ್ಸಿನಲ್ಲಿ ಎಲ್ಲರೂ ಕೂಡ ಆಶ್ಚರ್ಯವಾಗಿ ಹೋಗುವಂತ ಒಂದು ಘಟನೆಯನ್ನ, ಅಂದ್ರೆ ಆತನ ಆ ರೀತಿ ಕೆಲಸವನ್ನ ಮಾಡ್ತಾನೆ. ಪ್ರಶ್ನೆಯನ್ನ ಆತನೇ ಉತ್ತರವನ್ನ ಹೇಳ್ತಾ ಇದ್ದಾನೆ. ಗಮನಿಸಿ, ಪ್ರಶ್ನೆಯನ್ನ ಇತನೇ ಉತ್ತರವನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಏನರ್ಥ? ಪ್ರಶ್ನೆಯನ್ನ ಹಾಕಿದಂತ ಅವನು ಉತ್ತರ ಗೊತ್ತಿಲ್ವಾ? ಉತ್ತರ ಗೊತ್ತಿದೆ. ಯಾವ ರೀತಿಯಾಗಿ ಹೇಳ್ಬೋದು ಇದನ್ನ? ಆತನೇ ಉತ್ತರವನ್ನ ಕೊಡ್ತಾ ಇದ್ದಾನಲ್ಲ, ಮತ್ತೆ ಆತನೇ ಪ್ರಶ್ನೆ ಹಾಕಿ ಆತನೇ ಉತ್ತರ ಹೇಳುವಂಥದ್ದೇನು? ಆತನಿಗೆ ಉತ್ತರ ಗೊತ್ತಿದ್ರೆ ತಿಳ್ಕೊಂಡು ಸುಮ್ಮನಿರ್ಬೇಕಾಯ್ತು. ಪ್ರಶ್ನೆ ಹಾಕುವಂಥದ್ದೇನಕ್ಕೆ? ಎಲ್ಲರೂ ಕೂಡ ಅಲ್ಲಿರುವಂಥವ್ರು ಅದನ್ನು ಅರ್ಥ ಮಾಡಿಕೊಳ್ಳಬೇಕೆನ್ನುವಂಥದ್ದು ಆತನ ಉದ್ದೇಶ. ಪ್ರಶ್ನೆಯನ್ನು ಹಾಕುವಂಥದ್ದು ಆತನೇ, ಉತ್ತರವನ್ನು ಹೇಳುವಂಥದ್ದು ಕೂಡ ಆತನೇ. ಅಂದ್ರೆ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಅದನ್ನು ತಿಳಿದುಕೊಳ್ಬೇಕು. ಆ ರೀತಿಯಾಗಿ ನಾವು ಕೂಡ ಯೇಸು ಕ್ರಿಸ್ತನ ರೀತಿಯಲ್ಲಿ ಶರೀರವನ್ನು ಧರಿಸಿಕೊಂಡಂತ ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದೇನು? ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ಶರೀರದ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಿದ್ದಾನೋ ಆ ರೀತಿಯಾಗಿ ನಾವು ಕೂಡ
ದೇವರನ್ನ ಈ ದೇಹದ ಮೂಲಕವಾಗಿ ಮಹಿಮೆ ಪಡಿಸಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಸ್ತ್ರೀಯರಾದಂಥವರು ನಮ್ಮ ಒಂದು ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮಾತನಾಡುವಂಥದ್ದಾದರೆ ಸ್ತ್ರೀಯರು ಕಾಲಿನ ಒಂದು ಬೆರಳಿಗೆ ಕಾಲುಂಗುರಗಳನ್ನು ಧರಿಸ್ಕೊಳ್ತಾ ಇರ್ತಾರೆ. ಏನಕ್ಕೋಸ್ಕರ ಇದನ್ನು ಧರಿಸ್ಕೊಳ್ತಾರೆ ಅಂತಂದರೆ, ನಮಗೆ ಮದುವೆ ಎನ್ನುವಂಥದ್ದಾಗಿದೆ, ವಿವಾಹ ಎನ್ನುವಂಥದ್ದು ಆಗಿದೆ ಎನ್ನುವಂಥದ್ದನ್ನು ನಿರೂಪಿಸುವುದಕ್ಕೋಸ್ಕರ ಕಾಲುಂಗುರಗಳನ್ನು ಹಾಕಿಕೊಳ್ತಾ ಇರ್ತಾರೆ. ಆದರೆ ದೇವರು ಅದಕ್ಕೋಸ್ಕರ ಮಾಡದ್ನ? ನೀನು ಮದುವೆ ಆಗಿದೆ ಎನ್ನುವಂಥದ್ದನ್ನು ನಿರೂಪಿಸುವುದಕ್ಕೋಸ್ಕರ ಈ ಬೆರಳಿಗೆ ಉಂಗುರವನ್ನು ಹಾಕಿಕೋ ಅಂತ ಹೇಳಿ ನಾನು ಈ ಬೆರಳನ್ನ ನಾನು ನಿರ್ಮಾಣ ಮಾಡಿದ್ದೇನೆ ಎಂಬುದಾಗಿ ಹೇಳಿದಾನ? ದೇವರು ಕಾಲನ್ನು ಉಂಟು ಮಾಡಿದ್ದಾಗ್ಲಿ, ಕಾಲಿನಲ್ಲಿರುವಂತಹ ಆ ರೇಖೆಗಳನ್ನು ಉಂಟು ಮಾಡಿದ್ದಾಗ್ಲಿ, ದೇವರು ಇದನ್ನು ಉಂಟು ಮಾಡುವಂಥದ್ರ ಹಿಂದೆ ಇರುವಂತ ಉದ್ದೇಶ ಏನು ಅಂದ್ರೆ ದೇವರನ್ನ ನಿರೂಪಿಸಬೇಕು ಅಂತಲೇ ಹೊರತು ಮದುವೆ ಆಗಿದೆ ಎನ್ನುವಂಥದ್ದನ್ನು ನಿರೂಪಿಸುವುದಕ್ಕೋಸ್ಕರ ಅಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ಶರೀರವನ್ನ ಇಷ್ಟಾನುಸಾರವಾಗಿ ಬಳಸ್ತಾ ಇರ್ತಾರೆ. ವ್ಯಭಿಚಾರಕ್ಕೋಸ್ಕರ ಬಳಸ್ತಾರೆ, ಕೆಟ್ಟ ಚಟಗಳಿಗೋಸ್ಕರ ಬಳಸ್ತಾರೆ. ಈ ಶರೀರದಲ್ಲಿ ಕೆಲವೊಂದು ವಿಚಿತ್ರವಾದಂಥ ರೀತಿಯಲ್ಲಿ ಇರುವಂಥ ಕಾರ್ಯಗಳಿದೆ. ಅದೇನು ಅಂದರೆ ಈ ಟ್ಯಾಟೋ ಹಾಕಿಸಿಕೊಳ್ಳುವಂಥದ್ದು. ಅಂದರೆ ತನ್ನ ಶರೀರ ಇಷ್ಟ ಬಂದಂಥ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಎನ್ನುವಂಥದ್ದು ಮನುಷ್ಯನ ಆಲೋಚನೆ. ಆದರೆ ಈ ಶರೀರದ ಮೇಲೆ ಯಾವ ಅಧಿಕಾರವೂ ಇಲ್ಲ ಎನ್ನುವಂಥದ್ದನ್ನು 1 ಕೊರಿಂಥಿ 6:20 ನಾವು ಓದ್ಕೊಂಡಿದ್ದೀವಿ. ಆಗಿರುವಂಥ ಕಾರಣ ನಿಮ್ಮ ಶರೀರದ ಮೇಲೆ ನಿಮ್ಗೆ ಅಧಿಕಾರ ಇಲ್ಲ ಎನ್ನುವಂಥ ವಿಚಾರವನ್ನಾಗಿರ್ಬೋದು, ನಿಮ್ಮ ಶರೀರದಲ್ಲಿ ಇರುವಂಥ ಈ ಅವಯವಗಳು ಕೂಡ ದೇವರ ವಿಷಯದಲ್ಲಿ ಸಾಕ್ಷಿ ಹೇಳ್ತಾ ಇದೆ ಎನ್ನುವಂಥ ಈ ವಿಚಾರವನ್ನ ಆಗಿರ್ಬೋದು, ಬೆರಳ ಮುದ್ರೆಯ ವಿಷಯದಲ್ಲೇ ಆಗಿರ್ಬೋದು, ಇವೆಲ್ಲವುಗಳ ವಿಷಯದಲ್ಲಿ ಮನುಷ್ಯನಿಗೆ ಜ್ಞಾಪಕ ಕೊಟ್ಟು ದೇವರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಕ್ರೈಸ್ತರಾದಂಥವರು, ಸತ್ಯವನ್ನು ತಿಳಿದಂಥವರು ಈ ಸಾಕ್ಷಿಗಳನ್ನು ತೋರಿಸಿ ದೇವರ ಬಗ್ಗೆ ನಾವು ಪರಿಚಯ ಮಾಡಲೇಬೇಕು. ಮತ್ತೆ ಈ ಒಂದು ಮನುಷ್ಯನ ಆ ಒಂದು ನಡುಗೆ ಏನಿದೆಯೋ, ಮನುಷ್ಯನು ನಡೆಯುವಂಥ ಕಾರ್ಯ ಏನಿದೆಯೋ ಅದು ಕೂಡ ವ್ಯತ್ಯಾಸವಾಗಿದೆ ಎನ್ನುವಂಥದ್ದನ್ನ ವಿಜ್ಞಾನ ಎನ್ನುವಂಥದ್ದು ಇತ್ತೀಚೆಗೆ ಕಂಡುಕೊಂಡಿದ್ರು ಕೂಡ ಬೈಬಲಲ್ಲಿ ಈ ಮಾತು ಯಾವಾಗ ಬರೆಯಲ್ಪಟ್ಟಿದೆ? ಕೀರ್ತನೆಗಳು 139ನೇ ಕೀರ್ತನೆ 3ನೇ ವಚನವನ್ನು ಗಮನಿಸಿ. ನಾನು ನಡೆಯುವುದನ್ನ ಮಲಗುವುದನ್ನ ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ದಾವೀದನಲ್ಲಿ ನಾನು ನಡೆಯುವುದನ್ನ ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದರೆ ಎಲ್ಲರೂ ಕೂಡ ನಡೆಯುವುದನ್ನ ಶೋಧಿಸಿ ಗ್ರಹಿಸಿಕೊಳ್ತಿ ಎಂಬುದಾಗಿ ಯಾಕೆ ಆತನ ಹೇಳ್ದಿಲ್ಲ? ನಾನು ನಡೆಯುವಂಥದ್ದನ್ನೇ ಎಂಬುದಾಗಿ ಆತನ ವಿಷಯದಲ್ಲಿ ಮಾತಾಡ್ಕೊಳ್ತಾ ಇದ್ದೇನೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂದು ನಡುಗೆ ಏನು ಮತ್ತೆ ಓದೋದನ್ನ ನಡೆಯುವಂಥದ್ದನ್ನ, ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಡೆಯುವಂಥದ್ದು ಏನಿದೆಯೋ ಅದು ವ್ಯತ್ಯಾಸವಾಗಿದೆ. ಅದರಲ್ಲಿ ನಾನು ನಡೆಯುವಂಥದ್ದನ್ನ ನೀನು ತಿಳಿದುಕೊಂಡಿದ್ದೀಯಾ? ಅದನ್ನು ನೀನು ತಿಳಿದುಕೊಂಡಿದ್ದೀಯಾ? ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂದು ನಡೆಯುವಂಥ ಕಾರ್ಯವು ವ್ಯತ್ಯಾಸವಾಗಿದೆ ಎನ್ನುವಂಥದ್ದನ್ನು ಬೈಬಲ್ ಯಾವತ್ತಿಗೋ ತಿಳಿಸಿದೆ. ಆದರೆ ಮನುಷ್ಯನ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕಾಗದಲೇ ಇರುವಂಥ ಪರಿಸ್ಥಿತಿಯಲ್ಲಿದ್ದೇನೆ. ದೇವರು ಅವಯವಗಳಲ್ಲಿ ಇಂಥ ಒಂದು ರುಜುಗಳನ್ನು, ಎಷ್ಟೋ ಸಾಕ್ಷಿಗಳನ್ನ ಮನುಷ್ಯನ ಶರೀರದಲ್ಲಿ ಇಟ್ಟಿರುವಂಥದ್ದು ಏನಕ್ಕೆ ಅಂತಂದ್ರೆ, ಮನುಷ್ಯನು ಈ ಶರೀರದಲ್ಲಿ ಇದ್ದಾಗಲೇನೆ ದೇವರ ವಿಷಯದಲ್ಲಿ ಪ್ರಚಾರ ಮಾಡಬೇಕು, ದೇವರ ವಿಷಯದಲ್ಲಿ ತಿಳಿಸ್ಬೇಕು, ದೇವರ ವಿಷಯದಲ್ಲಿ ಮನುಷ್ಯನನ್ನು ತಿಳಿಸಿ ಮನುಷ್ಯನನ್ನು ನೀತಿ ಮಾರ್ಗಕ್ಕೆ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದಲೇ. ಆದರೆ ಇಡೀ ಶರೀರ ಎಲ್ಲ ಹಣ್ಣಾದಂಥ ಸಮಯದಲ್ಲಿ ಏನೋ ಭಕ್ತಿ ಮಾರ್ಗದಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡಿದ್ದು ಬಿಟ್ರೆ ಯಾವ ಪ್ರಯೋಜನವೂ ಇಲ್ಲ. ಅವ ಪ್ರಕಟಪಡಿಸೋದಕ್ಕಾಗಲ್ಲ. ಆಗಿರುವಂಥ ಕಾರಣ ನಮ್ಮ ಒಂದು ಶಕ್ತಿಯು ಶರೀರದಲ್ಲಿ ಇದ್ದಾಗಲೇನೆ ಪ್ರಸಂಗಿಕನಂತ 12ನೇ 1ನೇ ವಚನಕ್ಕೆ ಅನುಸಾರವಾಗಿ ನೀನು ಕಷ್ಟ ಅಂತೇಳಿ ಹೇಳುವಂಥ ದಿನಗಳು, ಬಾಧೆ ಪಡುವಂಥ ದಿನಗಳು ಸಂಭವಿಸೋದ್ರೊಳಗಾಗಿ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎನ್ನುವಂಥ ರೀತಿಯಲ್ಲಿ ನಮ್ಮ ಯೌವನ ಕಾಲದಲ್ಲಿಯೇ ಈ ಒಂದು ಶರೀರದಲ್ಲಿ ಅಧಿಕವಾದಂಥ ಬಲವು ಇದ್ದಾಗಲೇ ದೇವರನ್ನ ಈ ಶರೀರದಲ್ಲಿ ಇರುವಂಥ ಸಾಕ್ಷಿಗಳನ್ನು ತೋರಿಸಿ ದೇವರ ಬಗ್ಗೆ ಪರಿಚಯ ಮಾಡಿ ದೇವರು ಇದ್ದಾನೆ ಅಂತೇಳಿ ಒಪ್ಪಿಸಬೇಕು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ದೇವರನ್ನ ನಿರೂಪಿಸುವಂಥದ್ದು ಯಾರು ಅಂತಂದ್ರೆ ಸೃಷ್ಟಿ ಎನ್ನುವಂಥದ್ದಲ್ಲ, ಅದು 2ನೇ ಸ್ಥಾನ. ಮನುಷ್ಯನೇ 1ನೇ ಸ್ಥಾನ. ಅಂದ್ರೆ ಮನುಷ್ಯನೇ ಮೊದಲೇದಾಗಿ ದೇವರಿದ್ದಾನೆ ಅಂತೇಳಿ ನಿರೂಪಿಸಬೇಕು.
ಯಾಕೆ ಅಂತ ಅಂದರೆ ಕಣ್ಣಿಗೆ ಕಾಣದಲೇ ಇರುವಂಥ ದೇವರನ್ನ ನಿರೂಪಿಸುವಂಥದ್ದು ಮನುಷ್ಯನಿಗೆ ಕಷ್ಟಕರವಾದಂಥ ಸಂಗತಿಯೇ ಎಂಬುದಾಗಿ ಕೆಲವರು ಅಂದ್ಕೊಂಡಿದ್ದಾರೆ. ಅದು ತಪ್ಪು. ಯಾಕೆ ಅಂದರೆ ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಮಕ್ಕಳನ್ನು ಪಡಿತಾರೆ. ಈ ಮಕ್ಕಳನ್ನು ಪಡೆದಂಥ ಸಮಯದಲ್ಲಿ ಆ ಮಕ್ಕಳು ಚಿಕ್ಕವಾಗಿ ಇದ್ದಾಗಲೇ, ಚಿಕ್ಕ ಮಕ್ಕಳಾಗಿ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗಲೇನೆ ಬೆಳೆದು ಅಂದರೆ ಬಾಲ್ಯಾವಸ್ಥೆಯಲ್ಲಿ ಇರ್ತಾರೆ, ಅವರು ಬೆಳೀತಾರೆ, ದೊಡ್ಡವರಾಗ್ತಾರೆ. ದೊಡ್ಡವರಾದ್ಮೇಲೆ ತಂದೆ ತಾಯಿ ಎಂಬುದಾಗಿ ನಂಬ್ತಾರೆ. ಇವತ್ತು ನಾವೇ ಇದ್ದೀವಿ ಅಂದ್ಕೊಳ್ಳಿ, ನಮಗೆ ತಂದೆ ತಾಯಿಗಳಿಗೆ ನಮ್ಮ ತಂದೆ ನಮ್ಮ ತಾಯಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ನಮ್ಮ ತಂದೆ ತಾಯಿಗಳು ಮದುವೆ ಆಗಿರುವಂಥದ್ದನ್ನು ನಾವು ನೋಡಿದೀವ ಕಣ್ಣಾರೇನೆ ಅಂತಂದ್ರೆ ಇಲ್ಲ. ಯಾವ ಆಧಾರದ ಮೇಲೆ ನಂಬಿದೀವಿ ನಾವು? ಈತನೇ ನನ್ನ ತಂದೆ, ಈಕೆನೇ ನನ್ನ ತಾಯಿ ಎಂಬುದಾಗಿ ನಾವು ಯಾವ ಆಧಾರದ ಮೇಲೆ ನಂಬಿದೀವಿ? ಕೇವಲ ಮಾತುಗಳಿಂದ. ಗಮನಿಸಿ, ಇಡೀ ಪ್ರಪಂಚದ ಒಂದು ವಾಸ್ತವವಾದಂಥ ಪರಿಸ್ಥಿತಿ, ವಾಸ್ತವವಾದಂಥ ಸಂಗತಿ, ಯಾವನು ಕೂಡ ಸುಳ್ಳು ಅನ್ನೋದಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಪರಿಸ್ಥಿತಿ. ಯಾವ ಒಂದು ಮಗನಾದರೂ ತನ್ನ ತಂದೆ ತಾಯಿ ಮದುವೆ ಆಗಿರುವಂಥದ್ದನ್ನು ಆತನು ನೋಡಿಲ್ಲ. ಆದರೆ ಯಾವ ರೀತಿಯಾಗಿ ಈತನೇ ತಾಯಿ ಈತನೇ ತಂದೆ ಎಂಬುದಾಗಿ ಅಂತಾನೆ? ತಾಯಿಯ ಮಾತಿನಿಂದ ತಾಯಿ ಮಕ್ಕಳನ್ನು ಪಡೆಯುತ್ತೆ. ಆ ಮಕ್ಕಳು ಬೆಳೀತಾ 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 ಬಾಲ್ಯಾವಸ್ಥೆಯಲ್ಲಿ ಇದ್ದಾಗಲೇನೆ ಈಗೋ ಈತನೇ ನಿನ್ನ ತಂದೆ ಎಂಬುದಾಗಿ ಹೇಳುತ್ತೆ. ತಂದೆಯನ್ನು ಅಪ್ಪ ಅನ್ನು ಎಂಬುದಾಗಿ ಹೇಳ್ಕೊಳ್ಳುತ್ತೆ. ಈತನೇ ನಿನ್ನ ತಂದೆ ಎಂಬುದಾಗಿ ಹೇಳುತ್ತೆ. ನಾನೇ ನಿನ್ನ ತಾಯಿ ಎಂಬುದಾಗಿ ಹೇಳುತ್ತೆ. ಆ ಒಂದೇ ಮಾತಿನಿಂದ ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ ಎಂಬುದಾಗಿ ನಂಬಿದೀವಿ. ಪ್ರಪಂಚದ ಎಲ್ಲ ಪರಿಸ್ಥಿತಿಯೂ ಕೂಡ ಇದೇನೇನೆ, ಎಲ್ಲ ಮನುಷ್ಯರ ಪರಿಸ್ಥಿತಿಯೂ ಕೂಡ ಇದೇನೇನೆ. ಅವ್ರ ಮದುವೆ ಆಗಿದ್ದನ್ನು ನೋಡ್ದಲೇ ಇದ್ರು ಕೂಡ ನೀನೇ ತಾಯಿ ನೀನೇ ತಂದೆ ಅಂತ ಹೇಳಿ ಅವ್ರು ಹೇಳಿದಂಥ ಮಾತಿನಿಂದಲೇ ನಾವು ನಂಬಿದೀವಿ ಅಂತ ಅಂದರೆ, ಈ ಮೂರು ಲೋಕಗಳಿಗೆ ಅಧಿಪತಿಯಾಗಿರುವಂಥ ಯೇಸು ಕ್ರಿಸ್ತನು ಯಾವ ಪಾಪವನ್ನು ಮಾಡದಲೇ ಇರುವಂಥ ಆ ಒಂದು ಪುಣ್ಯ ಪುರುಷನು, ಆತನು ಏನು ಹೇಳಿದ್ದಾನೆ ಅಂದರೆ, ಸೃಷ್ಟಿಕರ್ತನೇ ನಿಜವಾದಂಥ ತಂದೆ ಎಂಬುದಾಗಿ ಹೇಳಿದ್ದಾನೆ. ಆಗಿರುವಂಥ ಕಾರಣ ಮದುವೆ ಆಗಿದ್ದನ್ನು ನೋಡ್ದಲೇ ಇದ್ರೂ ಕೂಡ ಈತನೇ ತಾಯಿ ಈತನೇ ತಂದೆ ಎಂಬುದಾಗಿ ನಂಬಿದೀವಿ ಅಂತ ಅಂದರೆ, ಮಾತನ್ನು ಹೇಳಿದ್ರಿಂದನ ಈಗ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ನಿಜವಾದ ತಂದೆ ಆತನೇ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ, ಆತನನ್ನು ಕಣ್ಣಾರೆ ಕಾಣದಲ್ಲಿದ್ರು ಕೂಡ ನಂಬೇ ತೀರಬೇಕು. ಇವತ್ತು ಪ್ರಪಂಚದಲ್ಲಿ ತಂದೆ ತಾಯಿಗಳನ್ನು ನಂಬಿದೀವಿ ಅಂದರೆ ದೇವರನ್ನು ಕೂಡ ನಂಬೇ ತೀರಬೇಕು. ಇವತ್ತು ಗಾಳಿಯನ್ನು ನಾವು ಇಲ್ಲ ಅನ್ನೋದಕ್ಕಾಗೋದಕ್ಕೆ ಸಾಧ್ಯನಾ? ನಾವು ಉಸಿರಾಡುವಂಥ ಗಾಳಿಯನ್ನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾ? ಹೇಳಲ್ಲ. ನಾವು ಯಾವುದೇ ಕಾರಣಕ್ಕೂ ಇದೆ ಎಂಬುದಾಗಿ ನಂಬ್ತೀವಿ. ಆದ್ರೆ ಕಣ್ಣಿಂದ ನೋಡ್ತೀವ? ನೋಡಲ್ಲ. ಇದು ಎಷ್ಟು ವಾಸ್ತವವಾದಂಥ ಸಂಗತಿಯೋ. ಕಣ್ಣಿಗೆ ಕಾಣ್ತಾ ಇರುವಂಥ ದೇವರು ಇದಾನೆ ಅಂತೇಳಿ ನಮ್ಮ ಸಾಕ್ಷಾಧಾರಗಳಿಂದ ತೋರಿಸಿ ರುಚಿಪಡಿಸುವಂಥದ್ದು ಕೂಡ ಅಷ್ಟೇ ಸತ್ಯವಾದಂಥ ಸಂಗತಿ. ಇದನ್ನು ಮನುಷ್ಯನ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಆ ದೇವರನ್ನು ನೋಡಿದ್ರೆ ಮನುಷ್ಯನ ಬದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಗಿರುವಂಥ ಕಾರಣ ಮನುಷ್ಯನನ್ನು ನಿರೂಪಿಸುವಂಥದ್ದು ಯಾರು ಅಂತಂದರೆ, ದೇವರನ್ನು ಅರಿಯದೇ ಇರುವಂಥ ಈ ಪ್ರಪಂಚಕ್ಕೆ ದೇವರಿದ್ದಾನೆ ಅಂತೇಳಿ ನಿರೂಪಿಸುವಂಥದ್ದು ಯಾರು ಅಂದರೆ ನರಮನುಷ್ಯನಾಗಿರುವಂಥ ನಾವೇ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.